ಈಡೆನ್ಸ್ ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಒಂದಲ್ಲ ಒಂದು ವಿಚಾರಕ್ಕೆ ಸದಾ ಸುದ್ದಿಯಾಗುವ ಮೈಸೂರು ವಿಶ್ವವಿದ್ಯಾನಿಲಯ ಎನ್ಇಪಿ ಹಾಗೂ ಎಸ್ಇಪಿ ಪರೀಕ್ಷಾ ಶುಲ್ಕ ವಿಚಾರದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಮತ್ತೆ ಸುದ್ದಿಯಾಗಿರುವಂತದ್ದು. ಪ್ರಥಮ ವರ್ಷದ ಶುಲ್ಕ ಪಾವತಿಯಲ್ಲಿ ತಾರತಮ್ಯದ ಆರೋಪ ಕೇಳಿ ಬರ್ತಾ ಇದೆ. ವಿದ್ಯಾರ್ಥಿಗಳಿಗೆ ವಿಳಂಬ ಶುಲ್ಕ ಪಾವತಿಯ ಪೀಕಲಾಟ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕಂಡು ಬರ್ತಾ ಇರುವಂತದ್ದು. ರೆಕಮೆಂಡ್ ಮಾಡಿದ್ರೆ ಯಾವುದೇ ಲೇಟ್ ಫೀಸ್ ಇಲ್ಲ, ಫ್ರೀ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ. ಒಬ್ಬೊಬ್ಬರಿಗೂ ಒಂದೊಂದು ನೀತಿಯನ್ನ ಮೈಸೂರು ವಿಶ್ವವಿದ್ಯಾನಿಲಯ ಅಳವಡಿಸಲಾಗ್ತಾ ಇದೆ. ನಿಗದಿತ ದಿನಾಂಕ ಮೀರಿದಂತೆ ವಿಳಂಬದ ಶುಲ್ಕ ಕೂಡ ಏರ್ತಾ ಇದೆ. ಈಡೆನ್ಸ್ ನ್ಯೂಸ್ ತಂಡ ಭೇಟಿಯನ್ನ ಕೊಡುತ್ತಿದ್ದಂತೆ ಮೈಸೂರು ವಿಶ್ವವಿದ್ಯಾನಿಲಯ ಈಗ ಯೂಟರ್ನ್ ಹೊಡೆದಿರುವಂತದ್ದು. ಅಧಿಕ ವಿಳಂಬ ಶುಲ್ಕಕ್ಕೆ ಬ್ರೇಕ್ ಹಾಕಿದ ಈಡೆನ್ಸ್ ನ್ಯೂಸ್ 4,000ದಿಂದ 2,200 ರೂಪಾಯಿಗೆ ಪಾವತಿಸಲು ಹೇಳಿದ ಆಡಳಿತ ಇಳಿಸಿರುವಂತದ್ದು. ಮೈಸೂರು ವಿಶ್ವವಿದ್ಯಾನಿಲಯದ ದ್ವಂದ್ವ ನೀತಿಯ ವಿರುದ್ಧ ವಿದ್ಯಾರ್ಥಿಗಳು ಸಿಡಿದೆದ್ದಿರುವಂತದ್ದು. ಮೈಸೂರು ವಿಶ್ವವಿದ್ಯಾನಿಲಯದ ಕ್ರಾಫರ್ಡ್ ಹಾಲ್ ಮುಂದೆ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ನಡೆಸಿರುವಂತದ್ದು. ಒಂದು ರೀತಿಯಲ್ಲಿ ಒಂದಲ್ಲ ಒಂದು ವಿಚಾರಕ್ಕೆ ಮೈಸೂರು ವಿಶ್ವವಿದ್ಯಾನಿಲಯ ಸದಾ ಸುದ್ದಿಯಲ್ಲಿರುತ್ತೆ. ಈಗ ಎನ್ಇಪಿ ಮತ್ತೆ ಎಸ್ಇಪಿ ಪರೀಕ್ಷಾ ಶುಲ್ಕದ ವಿಚಾರದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಮತ್ತೆ ಸುದ್ದಿಯಾಗಿರುವಂತದ್ದು. ಪ್ರಥಮ ವರ್ಷದ ಸ್ನಾತಕ ಪದವಿಯ ಶುಲ್ಕದ ಪಾವತಿಯಲ್ಲಿ ತಾರತಮ್ಯದ ಆರೋಪ ಕೇಳಿ ಬರ್ತಾ ಇದೆ. ವಿದ್ಯಾರ್ಥಿಗಳಿಗೆ ವಿಳಂಬ ಶುಲ್ಕದ ಪಾವತಿಯ ಪೀಕಲಾಟವನ್ನ ಮೈಸೂರು ವಿಶ್ವವಿದ್ಯಾನಿಲಯ ನೀಡ್ತಾ ಇದೆ. ರೆಕಮೆಂಡ್ ಮಾಡಿದ್ರೆ ಯಾವುದೇ ರೀತಿಯ ರೆಕಮೆಂಡೇಶನ್ ಗಳನ್ನ ತೆಗೆದುಕೊಂಡು ಬಂದ್ರೆ ನೀವು ಲೇಟ್ ಫೀಸ್ ಅನ್ನ ಯಾವುದೇ ರೀತಿಯ ಲೇಟ್ ಫೀಸ್ ಅನ್ನ ಕಟ್ಟೋ ಹಾಗಿಲ್ಲ. ಒಂದು ವೇಳೆ ನೀವೇನಾದ್ರೂ ರೆಕಮೆಂಡ್ ಇಲ್ಲದೆ ಬಂದ್ರೆ ನಾನು 4,000 ರೂಪಾಯಿಗಳನ್ನ ನಿಮ್ಮಿಂದ ಕಟ್ಟಿಸಿಕೊಳ್ಳಲಾಗುತ್ತೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ. ಒಂದೊಂದು ನೀತಿ ಅನುಸರಿಸ್ತಾ ಇರುವಂತಹ ಮೈಸೂರು ವಿಶ್ವವಿದ್ಯಾನಿಲಯದ ವಿರುದ್ಧವಾಗಿ ವಿದ್ಯಾರ್ಥಿಗಳು ಗುಡುಗಿರುವಂತದ್ದು. ನಿಗದಿತ ದಿನಾಂಕ ಮೀರಿದಂತೆ ವಿಳಂಬ ಶುಲ್ಕದ ಮೀಟರ್ ಕೂಡ ಏರ್ತಾ ಇತ್ತು. ಈಡೆನ್ಸ್ ನ್ಯೂಸ್ ತಂಡ ಭೇಟಿಯನ್ನ ಕೊಡ್ತಿದ್ದಂತೆ ಮೈಸೂರು ವಿಶ್ವವಿದ್ಯಾನಿಲಯ ಈಗ ಯೂಟರ್ನ್ ಅನ್ನ ಹೊಡೆದಿರುವಂತದ್ದು. ಅಧಿಕ ವಿಳಂಬ ಶುಲ್ಕಕ್ಕೆ ಈಗ ಈಡೆನ್ಸ್ ನ್ಯೂಸ್ ಬ್ರೇಕ್ ಅನ್ನ ಹಾಕಿರುವಂತದ್ದು. 100ರಿಂದ 200 ರೂಪಾಯಿ ಮಾತ್ರ ಪಾವತಿಸುವಂತೆ ಆಡಳಿತ ಮಂಡಳಿ ಹೇಳಿಕೆಯನ್ನ ನೀಡಿತ್ತು, ಅಧಿಸೂಚನೆಯಲ್ಲೂ ಕೂಡ ನೀಡಿತ್ತು. ಈಗ ಸಡನ್ ಆಗಿ 5,000 ರೂಪಾಯಿಯನ್ನ ನೀವು ನೀಡಬೇಕು. ಒಂದು ದಿನ ಏನಾದ್ರೂ ನೀವು ಮಿಸ್ ಮಾಡಿದ್ರೆ ಒಂದು ದಿನಕ್ಕೆ 1,000 ಅಂತೆ ನೀವು ಬೇಕು ಎಂಬುದಾಗಿ ಹೊಸ ನಿಯಮವನ್ನೇ ಮೈಸೂರು ವಿಶ್ವವಿದ್ಯಾನಿಲಯ ಓಪನ್ ಮಾಡಿತ್ತು. ಈಗ ಈಡೆನ್ಸ್ ನ್ಯೂಸ್ ಆ ಸುದ್ದಿಯನ್ನ ಬಿತ್ತರಿಸಲಿಕ್ಕೆ ವರದಿಯನ್ನ ಮಾಡ್ಲಿಕ್ಕೆ ಅಂತ ಹೋಗಿತ್ತು. ಈಗ ಅಲ್ಲಿನ ಆಡಳಿತ ಮಂಡಳಿ ಒಂದು ರೀತಿಯಲ್ಲಿ ಯೂಟರ್ನ್ ಅನ್ನ ಹೊಡೆದಿರುವಂತದ್ದು. ಈಗ ಒಂದು ರೀತಿಯಲ್ಲಿ ದ್ವಂದ್ವ ನೀತಿಯನ್ನ ಮೈಸೂರು ವಿಶ್ವವಿದ್ಯಾನಿಲಯ ಅನುಸರಿಸ್ತಾ ಇದೆ. ಇದರ ವಿರುದ್ಧವಾಗಿ ವಿದ್ಯಾರ್ಥಿಗಳು ಗರಂ ಆಗಿರುವಂತದ್ದು. ಮೈಸೂರು ವಿಶ್ವವಿದ್ಯಾನಿಲಯದ ಕ್ರಾಫರ್ಡ್ ಹಾಲ್ ಮುಂದೆ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಕೂಡ ನಡೆಸಿರುವಂತದ್ದು. ಒಂದಲ್ಲ ಒಂದು ವಿಚಾರಕ್ಕೆ ಸದಾ ಸುದ್ದಿಯಾಗುವ ಮೈಸೂರು ವಿಶ್ವವಿದ್ಯಾನಿಲಯ ಎನ್ಇಪಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅಂತ ಏನ್ ಹೇಳ್ತೀವಿ ಆ ಒಂದು ಬ್ಯಾಚ್ ನವರಿಗೆ ಮತ್ತೆ ಎಸ್ಇಪಿ ಸ್ಟೇಟ್ ಎಜುಕೇಶನ್ ಪಾಲಿಸಿ ಅಂತ ಏನ್ ಹೇಳ್ತೀವಿ ಇವ ಎರಡೂ ಬ್ಯಾಚ್ ಗಳ ಪರೀಕ್ಷಾ ಶುಲ್ಕದ ವಿಚಾರದಲ್ಲಿ ಈಗ ಮತ್ತೆ ಮೈಸೂರು ವಿಶ್ವವಿದ್ಯಾನಿಲಯ ಸುದ್ದಿಯಾಗಿರುವಂತದ್ದು. ಮೈಸೂರು ಮಾಡಿದ್ರೆ ಯಾವುದೇ ಲೇಟ್ ಫೀಸ್ ಗಳನ್ನ ಕಟ್ಟಿಸ್ಕೊಳ್ಳಲ್ಲ. ಒಂದು ವೇಳೆ ನಿಮ್ಗೆ ಯಾರು ಪರಿಚಯದವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇಲ್ಲ, ಯಾವುದೇ ರೆಕಮೆಂಡೇಶನ್ಸ್ ಗಳಿಲ್ಲ ಅಂದ್ಮೇಲೆ ನೀವು ದುಡ್ಡನ್ನ ಕಟ್ಟಬೇಕು ಎಂಬುದ ಒಂದು ಹೊಣೆಯನ್ನ ಮೈಸೂರು ವಿಶ್ವವಿದ್ಯಾನಿಲಯ ನೀಡ್ತಾ ಇದೆ ಎಂಬುದಾಗಿ ಅಲ್ಲಿನ ವಿದ್ಯಾರ್ಥಿಗಳು ಗರಂ ಆಗಿರುವಂತದ್ದು. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ನೀತಿಗಳನ್ನ ಮೈಸೂರು ವಿಶ್ವವಿದ್ಯಾನಿಲಯ ಅನುಸರಿಸ್ತಾ ಇದೆ ಆಡಳಿತ ಮಂಡಳಿ ಎಂಬುದಾಗಿ ಅಲ್ಲಿನ ವಿದ್ಯಾರ್ಥಿಗಳು
ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ನಿಗದಿತ ದಿನಾಂಕ ಮೀರಿದಂತೆ ವಿಳಂಬ ಶುಲ್ಕದ ಮೀಟರ್ ಕೂಡ ಏರ್ತಾ ಇತ್ತು. ಈಡನ್ಸ್ ನ್ಯೂಸ್ ತಂಡ ಭೇಟಿಯನ್ನ ಕೊಡ್ತಿದ್ದಂತೆ ಅಲ್ಲಿನ ಆಡಳಿತ ಮಂಡಳಿ ಒಂದು ರೀತಿಯ ಯೂಟರ್ನ್ ಅನ್ನ ಹೊಡೆದಿರುವಂತದ್ದು. ಅಧಿಕ ವಿಳಂಬ ಶುಲ್ಕಕ್ಕೆ ಈಗಾಗಲೇ ಈಡನ್ಸ್ ನ್ಯೂಸ್ ಬ್ರೇಕ್ ಹಾಕಿರುವಂತದ್ದು. 100ರಿಂದ 200 ರೂಪಾಯಿ ಮಾತ್ರ ಪಾವತಿಸುವಂತೆ ಈಗಾಗಲೇ ಆಡಳಿತ ಮಂಡಳಿ ಹೇಳಿರುವಂತದ್ದು. ಮೈಸೂರು ವಿಶ್ವವಿದ್ಯಾನಿಲಯ ದ್ವಂದ್ವ ನೀತಿಯನ್ನ ಅನುಸರಿಸ್ತಾ ಇದೆ. ಈ ಒಂದು ದ್ವಂದ್ವ ನೀತಿಯ ವಿರುದ್ಧ ಅಲ್ಲಿನ ವಿದ್ಯಾರ್ಥಿಗಳು ಸಿಡಿದೆದ್ದಿರುವಂತದ್ದು. ಕ್ರಾಫರ್ಡ್ ಹಾಲ್ ಮುಂದೆ ಈಗಾಗಲೇ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಕೂಡ ನಡೆಸಿರುವಂತದ್ದು. ಪ್ರಭಾವ ಬೀರಿದ್ರೆ ಯಾವುದೇ ಲೇಟ್ ಫೀಸ್ ಕಟ್ಟೋ ಆಗಿಲ್ಲ, ಎಲ್ಲ ಫ್ರೀ ಎಂಬುದಾಗಿ ಬಡ ವಿದ್ಯಾರ್ಥಿಗಳು 5,000 ಲೇಟ್ ಫೀಸ್ ಎಲ್ಲಿಂದ ಕಟ್ಟಬೇಕು ಸ್ವಾಮಿ ಎಂಬುದಾಗಿ ಅಲ್ಲಿನ ವಿದ್ಯಾರ್ಥಿಗಳು ಕೂಡ ಪ್ರಶ್ನೆಯನ್ನ ಮಾಡಿರುವಂತದ್ದು. ಮೈಸೂರು ವಿಶ್ವವಿದ್ಯಾನಿಲಯದ ದ್ವಂದ್ವ ನೀತಿಯ ವಿರುದ್ಧ ವಿದ್ಯಾರ್ಥಿಗಳು ಸಿಡಿದೆದ್ದಿರುವಂತದ್ದು. ಮೈಸೂರು ವಿಶ್ವವಿದ್ಯಾನಿಲಯದ ಕ್ರಾಫರ್ಡ್ ಹಾಲ್ ಮುಂದೆ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡಿರುವಂತದ್ದು. ಒಂದು ರೀತಿಯಲ್ಲಿ ಸಲೀಸಾಗಿ ಹೇಳೋದಾದ್ರೆ ಕಳೆದ ಒಂದು ವಾರದ ಹಿಂದೆ ಗಡುವನ್ನ ನೀಡಲಾಗಿತ್ತು. ಇಷ್ಟು ಫೀಸ್ ಅನ್ನ ಎಕ್ಸಾಮ್ ಫೀಸ್ ಅನ್ನ ನೀವು ಕಟ್ಟಬೇಕಾಗುತ್ತೆ ಎಂಬುದಾಗಿ ಅಧಿಸೂಚನೆಯನ್ನ ನೀಡಲಾಗಿತ್ತು. ಈ ಒಂದು ಅಧಿಸೂಚನೆಯ ಹೊರತಾಗಿ ಈಗ ಎಕ್ಸ್ಟೆಂಡ್ ಮಾಡಿದ್ದೀವಿ ಫೀಸ್ ಅನ್ನ ಕಟ್ಟಿ ಎಂಬುದಾಗಿ. ಎಕ್ಸ್ಟೆಂಡ್ ಆದ್ಮೇಲೆ ಆನ್ಲೈನ್ ಅಲ್ಲೇ ಕಟ್ಟಬೇಕು, ಆಫ್ಲೈನ್ ಅಲ್ಲಿ ಕಟ್ಟ ಹಾಗಿಲ್ಲ ಅಂತ ಅವರೇ ಹೇಳಿರ್ತಾರೆ. ಆನ್ಲೈನ್ ಅಲ್ಲಿ ಕಟ್ಟಿದ್ರು ಕೂಡ ಕೊನೆಗೆ ಏನೋ ಒಂದು ಪರಿಸ್ಥಿತಿಯಿಂದ ಕಟ್ಟಕ್ಕಾಗಿಲ್ಲ. ಅಧಿಸೂಚನೆಯಲ್ಲಿ ಏನ್ ಹೇಳಿರುತ್ತೆ, ಒಂದು ದಿನ ಏನಾದ್ರೂ ಮಿಸ್ ಆದ್ರೆ 100 ರೂಪಾಯಿಯನ್ನ ಕಟ್ಟಬೇಕು, ಎರಡನೇ ದಿನ ಮಿಸ್ ಆದ್ರೆ 2 ರೂಪಾಯಿ 200 ರೂಪಾಯಿಗಳನ್ನ ಕಟ್ಟಬೇಕು ಅಂತ ಹೇಳಿರುತ್ತೆ. ಆದ್ರೆ ನೀವ್ ಯಾವಾಗ ಫೀಸ್ ಅನ್ನ ಕಟ್ಟಕ್ ಹೋಗ್ತೀರಾ, ಇಲ್ಲ ಒಂದು ದಿನ ಏನಾದ್ರೂ ಮಿಸ್ ಮಾಡಿದ್ರೆ 1,000 ರೂಪಾಯಿಗಳನ್ನ ಕೊಡ್ಬೇಕು, 2 ದಿನ ಮಿಸ್ ಮಾಡಿದ್ರೆ 2,000 ರೂಪಾಯಿಗಳನ್ನ ನೀಡಬೇಕು ಎಂಬುದಾಗಿ ಹೊಸ ರೂಲ್ಸ್ ಗಳನ್ನೇ ಮೈಸೂರು ವಿಶ್ವವಿದ್ಯಾನಿಲಯ ಮಾಡಿರುತ್ತೆ. ಒಂದು ವೇಳೆ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಬರುವ ಸಾಕಷ್ಟು ವಿದ್ಯಾರ್ಥಿಗಳು ಬಡ ಕುಟುಂಬದಿಂದ ಬಂದಿರ್ತಾರೆ, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯಕ್ಕೆ ಸ್ಟಡೀಸ್ಗೋಸ್ಕರ ಅಂತ ಬಂದಿರ್ತಾರೆ. ಇಂತಹ ಒಂದು ಸಂದರ್ಭದಲ್ಲಿ ಈ ರೀತಿ ಒಂದು ರೀತಿ ವಿದ್ಯಾರ್ಥಿಗಳ ಮೇಲೆ ಹೊರೆಯನ್ನ ಹಾಕಲಾಗ್ತಾ ಇದೆ. ಈಗ ಎಕ್ಸಾಮ್ ಫೀಸ್ ಅನ್ನ ನೋಡೋದಾದ್ರೆ 1,200 ರೂಪಾಯಿ ಅಥವಾ 1,500 ರೂಪಾಯಿ ಇಷ್ಟೇನೋ ಇದೆ. ಈಗ ಸಡನ್ ಆಗಿ ನೀವು 5,000 ರೂಪಾಯಿನ ಕೊಡ್ಬೇಕು ಅಂತ ಹೇಳಿದ್ರೆ ಇದು ಒಂದ್ ರೀತಿ ಯಾವ ರೀತಿ ಅನ್ಸುತ್ತೆ ಅಂದ್ರೆ, ಈಗ ಒಂದು ನಮ್ ಗ್ರಾಮೀಣ ಭಾಷೆಯಲ್ಲಿ ಹೇಳೋದಾದ್ರೆ ಕೋಳಿಗೆ ಏನು ಮಸಾಲೆ ಹಚ್ಚುತ್ತೆ, ಆ ಒಂದು ಮಸಾಲೆಯ ದುಡ್ಡೆ ಒಂದು ವಿಪರೀತವಾಗಿ ಏನ್ ಕೊಟ್ಟು ತಗೊಳ್ತೀವಿ, ಆ ರೀತಿಯ ಸ್ಟೋರಿಯನ್ನ ಇಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ನಡೀತಾ ಇರುವಂತದ್ದು. ಎಕ್ಸಾಮ್ ಫೀಸ್ ಅನ್ನ ನೋಡೋದಾದ್ರೆ 1,500ರಿಂದ 2,000ವರೆಗೂ ಇರುತ್ತೆ. ಈಗ ಅದನ್ನ ಬಿಟ್ಟು ನೀವು 5,000ವನ್ನ ಕಟ್ಟಬೇಕು, ನೀವು ಲೇಟ್ ಆಗಿ ಫೀಸ್ ಅನ್ನ ಕಟ್ತಾ ಇದ್ದೀರಾ, 5,000ನ ಕಟ್ಟಬೇಕು ಅಂದ್ರೆ ಬಡ ವಿದ್ಯಾರ್ಥಿಗಳಿರ್ತಾರೆ, ಗ್ರಾಮೀಣ ಪ್ರದೇಶದಿಂದ ಬರುವಂತಹ ವಿದ್ಯಾರ್ಥಿಗಳಿರ್ತಾರೆ. ಹಾಗಿದ್ರೆ ವಿಶ್ವವಿದ್ಯಾಲಯದಲ್ಲೂ ಕೂಡ ಯೂನಿವರ್ಸಿಟಿಯಲ್ಲೂ ಕೂಡ ಗ್ರಾಮೀಣ ಪ್ರದೇಶದ ಮಕ್ಕಳು ಓದ್ಲೇಬಾರ್ದಾ, ಶ್ರೀಮಂತರು ಮಾತ್ರ ಓದ್ಬೇಕಾ, ಬಡ ವಿದ್ಯಾರ್ಥಿ ಅನ್ನುವ ಪರಿಸ್ಥಿತಿಯಲ್ಲಿ ಈಗ ಮೈಸೂರು ವಿಶ್ವವಿದ್ಯಾನಿಲಯ ಈ ಒಂದು ನಡೆಯನ್ನ ಅಲ್ಲಿನ ವಿದ್ಯಾರ್ಥಿಗಳು ಖಂಡಿಸ್ತಾ ಇರುವಂತದ್ದು. ಈಗ ಎಲ್ರಿಗೂ ಗೊತ್ತಿರುವ ಹಾಗೆ ಒಂದಲ್ಲ ಒಂದು ಸುದ್ದಿಯಲ್ಲಿ ಯಾವಾಗ್ಲೂ ಮೈಸೂರು ವಿಶ್ವವಿದ್ಯಾನಿಲಯ ಕಂಡು ಬರ್ತಾ ಇರುತ್ತೆ. ಕಳೆದ ಸಾಕಷ್ಟು ವರ್ಷಗಳಿಂದ ನಾವು ನೋಡ್ತಾನೆ ಬರ್ತಾ ಇದ್ದೀವಿ. ಈ ರೀತಿಯ ಒಂದಲ್ಲ ಒಂದು ವಿಚಾರಕ್ಕೆ ಮೈಸೂರು ವಿಶ್ವವಿದ್ಯಾನಿಲಯ ಸುದ್ದಿಯಲ್ಲಿರುತ್ತೆ. ಈಗ ಕೂಡ ಇವತ್ತು ಬೆಳಿಗ್ಗೆಯಿಂದ ಕಳೆದ ಒಂದು 2-3 ದಿನಗಳಿಂದ ಇದೇ ರೀತಿ ನಡೀತಾ ಇರುವಂತದ್ದು. ಇಂದು ಈ ಒಂದು ವಿಚಾರ ಬೆಳಕಿಗೆ ಬರ್ತಾ ಇರುವಂತದ್ದು. NEP ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅಂತ ಹೇಳ್ತೀವಿ, SCP ಸ್ಟೇಟ್ ಎಜುಕೇಶನ್ ಪಾಲಿಸಿ ಅಂತ ಹೇಳ್ತೀವಿ. ಈ 2 ಬ್ಯಾಚ್ ಅವರಿಗೆ ಪರೀಕ್ಷಾ ಶುಲ್ಕ ಕಟ್ಟದಿರುತ್ತೆ. ಈ ಒಂದು ವಿಚಾರದಲ್ಲಿ ಈಗ ಮತ್ತೆ ಮೈಸೂರು ವಿಶ್ವವಿದ್ಯಾನಿಲಯ ಸುದ್ದಿಯಾಗಿರುವಂತದ್ದು. ಪ್ರಥಮ ವರ್ಷದ ಸ್ನಾತಕ ಪದವಿಯ ಶುಲ್ಕದ ಪಾವತಿಯಲ್ಲಿ ತಾರತಮ್ಯವನ್ನ ಮಾಡಲಾಗ್ತಾ ಇದೆ. ಒಬ್ಬರು ವಿದ್ಯಾರ್ಥಿಗಳು ಹೋದ್ರೆ 5,000 ರೂಪಾಯಿಗಳನ್ನ ನೀನು ಲೇಟ್ ಆಗಿ ತಂದು ಕೊಡ್ತಾ ಇದ್ದೆ, ನೀನು 5,000 ರೂಪಾಯಿಗಳನ್ನ ಪೆನಾಲ್ಟಿ ಆಗಿ ನೀನ್ ನೀಡ್ಬೇಕು ಅಂತ ಒಬ್ರಿಗೆ ಹೇಳ್ತಾರೆ. ಇನ್ನೊಬ್ರು ರೆಕಮೆಂಡೇಶನ್ ಗಳನ್ನ ತೆಗೆದುಕೊಂಡು ಬಂದಿರ್ತಾರೆ, ಯಾರ್ದೋ ಕಡೆಯಿಂದ ಕಾಲ್ ಮಾಡ್ತಿರ್ತಾರೆ, ಯಾರ್ದೋ ಕಡೆಯಿಂದ ಒಂದು ಲೆಟರ್ ತಂದಿರ್ತಾರೆ, ಅಥವಾ ಅಲ್ಲಿಗೆ ಹೋಗಿ ಕಾಲ್ ಮಾಡಿಸಿ ಈ ಹುಡುಗ ನಮ್ದಪ್ಪ, ಈ ಹುಡುಗಿ ನಮ್ದಪ್ಪ ಅಂತ ಹೇಳಿದ ತಕ್ಷಣ ಅವ್ರಿಗೆ 0 ಅಮೌಂಟ್ ಅಲ್ಲಿ
ಏನು ಈ ಒಂದು ಹಾಲ್ ಟಿಕೆಟ್ಗಳನ್ನ ನೀಡಲಾಗುತ್ತೆ. ಯಾವುದೇ ಫೀಸ್ಗಳು ಪೆಂಡಿಂಗ್ ಇಲ್ಲ ಅಂತ ಒಂದು ಲೆಟರ್ ಅನ್ನ ಕೊಡ್ಲಾಗುತ್ತೆ. ಯಾವ ರೀತಿಯ ತಾರತಮ್ಯವನ್ನ ಈ ಒಂದು ವಿಶ್ವವಿದ್ಯಾನಿಲಯ ಮಾಡ್ತಾ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇಲ್ಲ. ಹಾಗಿದ್ರೆ ರೆಕಮೆಂಡೇಶನ್ ಇರೋರು ಮಾತ್ರ ಸ್ಟಡೀಸ್ಗಳನ್ನ ಮಾಡ್ಬೇಕಾ? ರೆಕಮೆಂಡೇಶನ್ಸ್ ಗಳು ಇಲ್ಲ ಅಂದ್ಮೇಲೆ ಅವರು ಸ್ಟಡೀಸ್ಗಳನ್ನ ಮಾಡಬಾರ್ದಾ? ಬಡ ವಿದ್ಯಾರ್ಥಿಗಳು ಕಾಲೇಜ್ಗಳಿಗೆ ಹೋಗ್ಬಾರ್ದಾ? ಏನು 5,000 ನೀವು ಕೇಳಿದಷ್ಟು ದುಡ್ಡು ಇಲ್ಲ, ನೀನು 2 ದಿನ ಲೇಟ್ ಆಗಿ ಬಂದಿದ್ಯಾ 2,000 ಕೊಡು, 5 ದಿನ ಲೇಟ್ ಆಗಿ ಬಂದಿದ್ಯಾ 5,000 ಕೊಡು ಅಂತ ಹೇಳಿದ್ಮೇಲೆ, ಹಾಗಿದ್ರೆ ಬಡ ವಿದ್ಯಾರ್ಥಿಗಳಿಗೆ ದುಡ್ಡು ಕೊಡಕ್ಕಾಗಲ್ಲ ಅಂದ್ಮೇಲೆ ಬಡ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಹ ವಿದ್ಯಾರ್ಥಿಗಳ ಈ ವಿದ್ಯಾರ್ಥಿಗಳು ಕಾಲೇಜ್ಗೆ ಬರಬಾರ್ದಾ? ವಿದ್ಯಾಭ್ಯಾಸವನ್ನ ಮಾಡಬಾರ್ದಾ ಎಂಬ ಪ್ರಶ್ನೆಗಳು ಕೂಡ ಈಗ ಮೂಡ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನ ಈಗ ನೀಡ್ತಾ ಹೋಗ್ತೇವೆ ಏಡೆನ್ಸ್ ನ್ಯೂಸ್ ನಲ್ಲಿ. ಭೇಟಿ ಮಾಡಿದ್ರಿ ನೀವು? ಯಾರನ್ನು ಭೇಟಿ ಮಾಡಿದ್ರಿ? ಸರ್ ನಿಮ್ದು ಇದು ಮೇಡಮ್, ಎರಡು ನಿಮ್ಮದ ಯಾವುದು ಏನೋ ತಿಳಿದಾನೆ ಇವತ್ತು ಬಂದು ಕೇಳ್ತಾರೆ. ಎಲ್ಲೋ ಹೋಗಿದ್ರು ಎಷ್ಟು ಒಬ್ಬರಿಗೆ ಯಾರು ಒಂದು 5 ದಿನ ಆಗಿದೆ. 200 5 ದಿನಕ್ಕೆ ಎಷ್ಟು 1,000 ಏಕ್ದಮ್ 4,000 ಏರ್ಸಿ ಯಾರು ಕಟ್ತಾರೆ? ಭೇಟಿ ಮಾಡಿದ್ರಿ ನೀವು? ಯಾರನ್ನು ಭೇಟಿ ಮಾಡಿದ್ರಿ? ಸರ್ ನಿಮ್ದು ಇದು ಮೇಡಮ್, ಎರಡು ನಿಮ್ಮದ ಯಾವುದು ಏನೋ ತಿಳಿದಾನೆ ಇವತ್ತು ಬಂದು ಕೇಳ್ತಾರೆ. ಎಲ್ಲೋ ಹೋಗಿದ್ರು ಎಷ್ಟು ಒಬ್ಬರಿಗೆ ಯಾರು ಒಂದು 5 ದಿನ ಆಗಿದೆ. 200 5 ದಿನಕ್ಕೆ ಎಷ್ಟು 1,000 ಏಕ್ದಮ್ 4,000 ಏರ್ಸಿ ಯಾರು ಕಟ್ತಾರೆ? ಭೇಟಿ ಮಾಡಿದ್ರಿ ನೀವು? ಯಾರನ್ನು ಭೇಟಿ ಮಾಡಿದ್ರಿ? ಸರ್ ನಿಮ್ದು ಇದು ಮೇಡಮ್, ಎರಡು ನಿಮ್ಮದ ಯಾವುದು ಏನೋ ತಿಳಿದಾನೆ ಇವತ್ತು ಬಂದು ಕೇಳ್ತಾರೆ. ಎಲ್ಲೋ ಹೋಗಿದ್ರು ಎಷ್ಟು ಒಬ್ಬರಿಗೆ ಯಾರು ಒಂದು 5 ದಿನ ಆಗಿದೆ. 200 5 ದಿನಕ್ಕೆ ಎಷ್ಟು 1,000 ಏಕ್ದಮ್ 4,000 ಏರ್ಸಿ ಯಾರು ಕಟ್ತಾರೆ? ಭೇಟಿ ಮಾಡಿದ್ರಿ ನೀವು? ಯಾರನ್ನು ಭೇಟಿ ಮಾಡಿದ್ರಿ? ಸರ್ ನಿಮ್ದು ಇದು ಮೇಡಮ್, ಎರಡು ನಿಮ್ಮದ ಯಾವುದು ಏನೋ ತಿಳಿದಾನೆ ಇವತ್ತು ಬಂದು ಕೇಳ್ತಾರೆ. ಎಲ್ಲೋ ಹೋಗಿದ್ರು ಎಷ್ಟು ಒಬ್ಬರಿಗೆ ಯಾರು ಒಂದು 5 ದಿನ ಆಗಿದೆ. 200 5 ದಿನಕ್ಕೆ ಎಷ್ಟು 1,000 ಒಂದಲ್ಲ ಒಂದು ವಿಚಾರದಲ್ಲಿ ಯಾವಾಗ್ಲೂ ಸುದ್ದಿಯಾಗಿರುವಂತಹ ಮೈಸೂರು ವಿಶ್ವವಿದ್ಯಾನಿಲಯ ಈಗ ಮತ್ತೆ ಈ ಒಂದು ಪರೀಕ್ಷಾ ಶುಲ್ಕದ ವಿಚಾರದಲ್ಲಿ ಮತ್ತೆ ಸುದ್ದಿಯಲ್ಲಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಜೊತೆಗೆ ಪ್ರತಿನಿಧಿ ಮನೋಜ್ ಜಾಯಿನ್ ಆಗಿದ್ದಾರೆ. ಮನೋಜ್, ಒಂದು ರೀತಿಯಲ್ಲಿ ನೋಡೋದಾದ್ರೆ ಮೈಸೂರು ವಿಶ್ವವಿದ್ಯಾನಿಲಯ ಎಲ್ಲಾ ವಿಷಯಗಳಲ್ಲಿ ಒಂದು ಏನಾದ್ರೂ ಹೇಳಿಕೆಯ ವಿಚಾರದಲ್ಲಿ ಅಥವಾ ಸಾಕಷ್ಟು ಸದಾ ಸುದ್ದಿಯಲ್ಲಿರುತ್ತೆ. ಈಗ ಮತ್ತೆ ಇನ್ನು ಪರೀಕ್ಷಾ ಶುಲ್ಕದ ವಿಚಾರದಲ್ಲಿ ಮತ್ತೆ ಸುದ್ದಿಯಲ್ಲಿರುವಂತದ್ದು ಏನಿದೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಅಮಿತ್, ಏನಂತಂದ್ರೆ ವಿದ್ಯಾರ್ಥಿಗಳು ಕೇಳೋರು ಯಾರು ಅನ್ನೋ ರೀತಿ ಪರಿಸ್ಥಿತಿ ಈ ವಿಶ್ವವಿದ್ಯಾಲಯ ಈಗ ಕೂಡ ಆಗಿದೆ ಅಂತ ಹೇಳ್ಬೋದು ಅಮಿತ್. ಯಾಕೆ ಅಂತಂದ್ರೆ ಬೆಳಿಗ್ಗೆ ಮುಂಜಾನೆ 9 ಗಂಟೆಯಿಂದ ಕೂಡ ಸಂಜೆವರೆಗೂ ಕೆಲವು ಮಕ್ಕಳು ಊಟ ತಿಂಡಿ ಇಲ್ಲದೆ ಕೂಡ ಕಾಯ್ಕೊಂಡು ಏನಂತಂದ್ರೆ ನಮ್ಗೆ ಏಕಾಏಕಿ ಯಾಕೆ 3,000-4,000 ಸಾವಿರ ಫೀಸ್ ಅನ್ನ ಹೆಚ್ಚಿದೀರಾ? ಯಾಕೆ ಅಂತಂದ್ರೆ 1,530 ರೂಪಾಯಿ ಎಷ್ಟು ಫೀಸ್ ಇರೋದು ಅಂತಂದ್ರೆ OBC, SC ST ಗೆ 0 ಫೀಸ್ ಇರೋದ್ರಿಂದ ಅವ್ರಿಗೆ ಯಾಕೆ ಜಾಸ್ತಿ ಮಾಡಿದ್ರೆ ಈಗ 100 ರೂಪಾಯಿ 200 ರೂಪಾಯಿ ಕೂಡ ಅಂದ್ರೆ ಏನಂತಂದ್ರೆ ವಿಶ್ವಸಂಸ್ಥೆ ಏನಂತ ಕೊಟ್ಟಿರುತ್ತೆ ಉಲ್ಲೇಖ, ಅದ್ರ ಪ್ರಖ್ಯಾತಿ 100-200 ಮಾತ್ರ ಏನಂದ್ರೆ ಪೆನಾಲ್ಟಿಯನ್ನ ಕೊಡ್ಬೇಕು. ಆದ್ರೆ ಈ ಪೆನಾಲ್ಟಿ ಅಷ್ಟು ಇದ್ರು ಕೂಡ 3 ದಿನ ತಡ ಮಾಡಿದ್ರೆ ಅಂದ್ರೆ ಈ ಕಡೆ ಒಂದ್ ಕಡೆ ಅಂತಂದ್ರೆ ವಿದ್ಯಾರ್ಥಿಗಳು ಕೂಡ ಏನಂದ್ರೆ ಲೋಪದೋಷ ಆಗಿದೆ, ಇನ್ನೊಂದು ಕಡೆ ಏನಂತಂದ್ರೆ ತಾಂತ್ರಿಕ ದೋಷವೂ ಕೂಡ ಆಗಿದೆ ಅಂತ ನಾನು ಇಲ್ಲಿ ಹೇಳ್ಬೋದು. ಯಾಕೆಂತಂದ್ರೆ ಕೆಲವ್ರಿಗೆ ಈ ಹೊಸದಾಗಿ ಸೇರಿರುವಂತ ಫಸ್ಟ್ ಇಯರ್ ಅವ್ರಿಗೆ 0 ಫೀಸ್ ಇದೆ ಅನ್ನೋ ಒಂದು ಕಾನ್ಸೆಪ್ಟ್ ಕೂಡ ಕೆಲವು ಇರಲ್ಲ. ಆಮೇಲೆ ಅಲ್ಲಿರುವಂತ ಏನಂತಂದ್ರೆ
ಈಗ ವಿಶ್ವಸಂಸ್ಥೆ ಏನಂತಂದ್ರೆ ವಿಶ್ವವಿದ್ಯಾಲಯ ಇಲ್ಲಿರೋಂತ ರಿಜಿಸ್ಟರ್ ಅವ್ರು ಏನಂತಂದ್ರೆ ನಿಮ್ಮ ಕಾಲೇಜಿನ ಪ್ರಾಂಶುಪಾಲರು ನೀವು ಅವರು ನಿಮ್ಗೆ ತುಂಬಾ ಮಾಹಿತಿನ ಕೊಡ್ಬೇಕು. ನಾನು ಏನಂತ ಇಲ್ಲಿ ಕ್ಲರ್ಕ್ ಏನ್ ಮಾಡ್ತಾ ಇದಾರೆ, ಕ್ಲರ್ಕ್ ಪ್ರತಿಯೊಂದು ಮಾಹಿತಿ ಕೊಟ್ಟಿ ಎಷ್ಟು ಸ್ಟೂಡೆಂಟ್ ಇದ್ರೆ ಏನಿದ್ರೆ ಅಂತ ಪ್ರತಿಯೊಂದು ಡಾಟಾನ ವಿಶ್ವಸಂಸ್ಥೆ ತಿಳಿಸೋದು ಆ ಕಾಲೇಜಿನ ಕ್ಲರ್ಕ್ ಒಂದು ಇದು ತಾನೆ. ಅವ್ರ ಏನ್ ಮಾಡ್ತಾರೆ ಮಿತ್ ಒಂದ್ ಕಡೆ ಇವರು 3,000-4,000 ಫೀಸ್ ನ ಕಟ್ಸ್ಕೊತಾರೆ. ಏನ್ ಮಾಡ್ತಿದಾರೆ ಇದನ್ನ, ಇದು ಸರ್ಕಾರಕ್ಕೆ ಹೋಗುತ್ತಾ ಅಥವಾ ಇವ್ರು ಬೊಕ್ಕಸಕ್ಕೆ ಹೋಗುತ್ತಾ? ಯಾಕೆ ಇಷ್ಟು ನಿರ್ಲಕ್ಷ್ಯ? ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅಂತ ಕೂಡ ಈ ತರ ಏನಾದ್ರು ದಂಧೆ ಏನ್ ಮಾಡ್ತಿದಾರ ಅಂತ. ಇದು ಒಂದಲ್ಲ ಎರಡಲ್ಲ, ನೀವು ಒಂದಂಗೆ ಕೆಲವು ಬಾರಿ ಸುಮಾರು ಬಾರಿ ಮೊನ್ನೆನೂ ಕೂಡ ವಿದ್ಯಾರ್ಥಿಗಳಂತಂದ್ರೆ ಎಕ್ಸಾಮ್ ಮುಂದೂಡ್ಬೇಕಂತ ಕೂಡ ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ. ಇವರು ಏಕೈಕಿ ಮೊದ್ಲಾದ್ರೆ ಒಂದು 20-30 ದಿನ ಮುಂಚೆನೆ ಕೂಡ ಎಕ್ಸಾಮ್ ಫೀಸು ಎಕ್ಸಾಮ್ ಡೇಟ್ ಏನಿದೆ ಎಲ್ಲ ಅನೌನ್ಸ್ ಮಾಡ್ತಿರು. ಇವಾಗ ಹಣ ಏನಂತಂದ್ರೆ 15 ದಿನ ಒಂದ್ ವಾರ ಅಂತ ಮುಂಚೆಗೆ ಇಷ್ಟೇ ನಮ್ಗೆ ತಿಳಿಸ್ತಾರೆ. ಏಕೈಕಿ 4-5 ಸಾವಿರ ಕಟ್ಟಿ ಅಂದ್ರೆ ನಾವೆಲ್ ಕಟ್ಟೋಣ? ಪಾಪ ಒಬ್ಬ ಮಗಳ ಜೊತೆ ಬಂದ ಫೀಸ್ ಕಟ್ಟೋದು ಏನಂತಂದ್ರೆ, ನಾನ್ ದಿನದ ಕೂಲಿ ಕೆಲ್ಸಕ್ಕೆ ಹೋಗ್ತೀನಿ ಅಪ್ಪ, ನನ್ ಮಗಳು 4 ಸಾವಿರ ಫೀಸ್ ಕಟ್ಬೇಕು ಹಿಂಗಂದ್ಲು. ನಮ್ದು ಏನಂತಂದ್ರೆ SC/ST ಗೆ ಫ್ರೀ ಅಂತಂತಾರೆ, ಆದ್ರೆ ಎಲ್ಲಿದೆ ಅಂತ ಪಾಪ ತಾಯಿಗೆ ವಿದ್ಯೆ ಇಲ್ಲ. ಅವ್ರಿಗೆ ಏನ್ ಗೊತ್ತಾಗ್ಬೇಕು ಅವ್ರಿಗೆ? ಪಾಪ ತಾವು ಕೂಲಿ ಮಾಡಿ ತಂದ್ಕೊಟ್ಟು ಹಣ ಸಂಗ್ರಹಿಸಿ ತಂದ್ಕೊಟ್ಟಿದೀನಿ, ನನ್ ಮಗಳ ಭವಿಷ್ಯ ಹಾಳಾಗ್ಬಾರ್ದು ಅಂತ. ಅದನ್ನ ಅರ್ಥ ಮಾಡ್ಕೊಂಡು ಕೂಡ ಇವರು ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗ್ಬಾರ್ದು ಅಂತ ಕಡಿಮೆ ಇದೊಂದ್ ಸ್ವಲ್ಪ ಪೆನಾಲ್ಟಿ ಇಷ್ಟು ಕಟ್ಟಿ, ಏನೋ 500 ಅಥವಾ 200-300 ಇಷ್ಟು ಪೆನಾಲ್ಟಿ ನೆಕ್ಸ್ಟ್ ಟೈಮ್ ಹಿಂಗ್ ಮಾಡಬೇಡಿ ಅಂತ ಹೇಳಿ ಈ ತರ ಏನೋ ಒಂದು ಬಗೆಹರಿಸೋದ್ ಬಿಟ್ಟು ಏಕಾಏಕಿ 4-5 ಸಾವಿರ ಆದ್ರೆ ಏನ್ ಮಾಡಕ್ಕಾಗುತ್ತೆ? ಅದ್ರಲ್ಲೂ ಕೂಡ ನಾವು ಕೊನೆಗೂ ಮಕ್ಳೆಲ್ಲ ಪ್ರೊಟೆಸ್ಟ್ ಮಾಡಿ ನಾವು ವಿಡೆನ್ಸ್ ನ್ಯೂಸ್ ಕೂಡ ಏನಂತಂದ್ರೆ ಖುದ್ದಾಗಿ ಅಲ್ಲಿ ಹೋಗಿ ವೀಕ್ಷಣೆ ಮಾಡಿ ನಾವು ಅಲ್ಲಿ ರಿಜಿಸ್ಟರ್ ಜೊತೆ ಮಾತಾಡಿ ಅಲ್ಲಿರುವಂತ ಎಲ್ಲಾ ಸಿಂಡಿಕೇಟ್ ಮೆಂಬರ್ ಜೊತೆ ಚರ್ಚೆ ಮಾಡಿ ಎಲ್ಲ ಆದ್ಮೇಲೆ ಅಂತಂದ್ರೆ ಕೊನೆಗೂ ಅವರು 1,900 ರೂಪಾಯಿನ ಬಿಡ್ತೀವಿ. ಅದು ಹೆಂಗಾಗಿದೆ ಅಂತಂದ್ರೆ, ಈ ಬಟ್ಟೆ ಅಂಗಡಿಗೆ ಹೋಗಿ ಬಾರ್ನಿಂಗ್ ಮಾಡ್ದಂಗೆ ಈ ಬಟ್ಟೆ ಗಿಟ್ಟೆ ತರಕ ಜಿನ್ಸ್ ಅಂಗಡಿಗೆ ಹೋದ್ರೆ ಕಮ್ಮಿ ಮಾಡ್ಕೊಳ್ಳಿ ಅಷ್ಟಾಕೈತಿ ಇಷ್ಟು ಅಂತ ಹೇಳ್ತೀವಲ್ಲ, ಆ ತರ ಯಾವಾರ ಆಗ್ಬಿಟ್ಟಿದ್ಯಾ ಸ್ಟೂಡೆಂಟ್ ಜೀವನ ವಿಶ್ವಸಂಸ್ಥೆಯಲ್ಲಿ 200 ಮಾಡ್ಕೊತೀವಿ ಅಂತ ಈ ತರ ಹೇಳೋದು. ಆವಾಗ್ಲೂ ನಾವು ಅಲ್ಲೇ ಹೇಳ್ದಾಗ ಏನಂದ್ರೆ, ಇಲ್ಲ ಕೊನೆ ಫೈನಲ್ ನಾವೆಲ್ಲ ಮಾತಾಡಾಗಿದೆ, 2,000 ಫೈನ್ ಕಟ್ಲೇಬೇಕು. ಯಾಕಂದ್ರೆ ಕೆಲವ್ರಿಗೆ 6,024 ರೂಪಾಯಿ ಇತ್ತು, ಕೆಲವ್ರು 4,500 ಇತ್ತು ಜೀರೋ ಫೀಸ್ ಇರೋರ್ಗೆ. ಅವ್ರಿಗೆಲ್ಲ ಏನಂದ್ರೆ 2,000 ಕಮ್ಮಿ ಆಗಿದೆ. ಅದು ಕೂಡ ಒಂದ್ ಕಡೆ ಅಂದ್ರೆ ಅವ್ರಿಗೆ ಸ್ವಲ್ಪ ಭಾರ ಹೊರ ಕಮ್ಮಿ ಆಯ್ತು ಅಂತ ಅನ್ಸುತ್ತೆ ಒಂದ್ ಕಡೆ. ಆದ್ರೆ ಇನ್ನೊಂದ್ ಕಡೆ ವಿಶ್ವಸಂಸ್ಥೆ ಯಾವ ಕಡೆ ಸಾಕ್ತಾ ಇದೆ, ಮಕ್ಕಳಿಗೆ ವಿದ್ಯಾಬುದ್ಧಿ ಕಲ್ಕೊಟ್ಟು ಒಂದು ಫ್ಯೂಚರ್ ರೂಪಿಸ್ಕೊಡೋ ಅಂತ ವಿಶ್ವಸಂಸ್ಥೆನೆ ಈ ತರ ಆದ್ರೆ ಏನು? ಯಾಕಂದ್ರೆ ಒಂದು ಮೈಸೂರು ವಿಶ್ವಸಂಸ್ಥೆ ಅಂದ್ರೆ ರಾಜ್ಯದಲ್ಲಿ ಒಂದು ಅಂತಂದ್ರೆ 4-5 ವಿಶ್ವವಿದ್ಯಾನಿಲಯದಲ್ಲಿ ಏನು ನಾವು ನೋಡ್ತಾ ಇದ್ದೇವೆ, ಸಾಕಷ್ಟು ಬಾರಿ ಇದೇ ರೀತಿಯ ಒಂದು ಗೊಂದಲಗಳು ಕಂಡು ಬರ್ತಾ ಇರುತ್ತೆ. ಈಗ ನಾವು NEP ಬ್ಯಾಚ್ ಬಂತು ಅಂತ ಹೇಳಿದ್ರು, ಆಗ ವಿಶ್ವವಿದ್ಯಾನಿಲಯದಿಂದ ಸರಿಯಾಗಿ ರಿಸಲ್ಟ್ ಬರ್ತಾ ಇಲ್ಲ ಅಂತ ಕೂಡ ಒಂದು ಗೋಳಾಗಿತ್ತು. ಹಾಗೆ ಇವರು ಏನು ಸರ್ಟಿಫಿಕೇಟ್ ಅಂತ ದುಡ್ಡು ಇಸ್ಕೊಂಡಿರ್ತಾರೆ, ಮಾರ್ಕ್ಸ್ ಕಾರ್ಡ್ ಗಳಿಗಂತ ದುಡ್ಡು ಇಸ್ಕೊಂಡಿರ್ತಾರೆ. ಬಟ್ ಇಲ್ಲಿಯವರೆಗೂ ಯಾವುದೇ ಮಾರ್ಕ್ಸ್ ಕಾರ್ಡ್ಗಳು ಕೂಡ ಈಗ NEP ಬ್ಯಾಚ್ ಆಗಿರ್ಬೋದು ಅಥವಾ ಅದರ ನಂತರ ಅದರ ಹಿಂದೆ ಇರುವಂತಹ ಬ್ಯಾಚ್ ಗಳಾಗಿ ಲಾಕರ್ ಅಲ್ಲಿ ನಾವು ಹಾಕ್ತೀವಿ ಅಂತ ಹೇಳ್ತಾರೆ. ಆದ್ರೂ ಕೂಡ ಹಣಗಳನ್ನ ಮಾತ್ರ ವಿದ್ಯಾರ್ಥಿಗಳಿಂದ ಇಸ್ಕೊಳ್ತಾ ಇದ್ದಾರೆ. ಎಲ್ಲೋ ಒಂದ್ ರೀತಿ ನೋಡೋದಾದ್ರೆ ಸ್ಕ್ಯಾಮ್ ಆಗ್ತಾ ಇದೆ ಅಂತ ಅನ್ಸಲ್ವಾ? ಯಾಕೆ ಇಷ್ಟೊಂದು ಹಣ ಪಿಕ್ತಾರೆ? ಏನ್ ಮಾಡಿದೀವಿ ನೋಡಿ, ಡಿಜಿಟಲ್ ಈಗ ನೋಡಿ DJ ಲಾಕರ್ ಅಂತ ಮಾಡಿದ್ರೆ ಅಲ್ಲಿ ಏನಂದ್ರೆ ಆನ್ಲೈನ್ ಕೂಡ ನಮ್ದು ಮಾರ್ಕ್ಸ್ ಗಳಾಗಿರೋ ಪ್ರತಿಯೊಂದು ನಾವು ಎಲ್ಲಿ ಓದಿದ್ವಿ ಯಾವ ಯೂನಿವರ್ಸಿಟಿ ಪ್ರತಿಯೊಂದು ಡೀಟೇಲ್ಸ್ ಸಿಗುತ್ತೆ. ಅದನ್ನ ಮಾಡ್ತಾರೆ. ಏನು ಅಂತಂದ್ರೆ ಡಿಜಿಟಲ್ ಏನಂತಂದ್ರೆ ಜಾಗತೀಕರಣ ಹಿಂಗೆಲ್ಲ ಡೌನ್ಲೋಡ್ ಓಕೆ ಒಪ್ಕೊಂಬಣ. ಆದ್ರೆ ಇಷ್ಟೊಂದು ದುಡ್ಡು ಫೈನ್ ಯಾಕೆ ಆಗ್ತಾ ಇದಾರೆ? ಇನ್ನೊಂದು ಆಮೇಲೆ ಇದೊಂದೇ ಸಮಸ್ಯೆ ಇಲ್ಲ ಆಮೇಲೆ ಅವ್ರೇನಂತಂದ್ರೆ ನೀವು ವಿದ್ಯಾರ್ಥಿಗಳ ನಿರ್ಲಕ್ಷ್ಯ. ಆಮೇಲೆ ನಾವು ಅವ್ರಿಗೆ ಪೇಪರ್ ಕ್ವಶನ್ ಪೇಪರ್ ಇದ್ ಮಾಡಾಗಿರ್ಬೋದು, ಪೇಪರ್ ಪ್ರಿಂಟ್ ಆಗಿರೋ ಅವ್ರಿಗೆ ಎಲ್ಲೆಲ್ಲಿ ಕೂರ್ಸ್ಬೇಕು, ರಿಜಿಸ್ಟರ್ ನಂಬರ್ ಪ್ರತಿಯೊಂದು ನಾವು ಆಡ್ ಅಪ್ ಮಾಡ್ಬೇಕು, ನಮ್ಗೆ ಕಷ್ಟ ಆಗಂತಂದ್ರೆ ಏಕಾಏಕಿ ಕಷ್ಟ ಅಂತ ಹೇಳೋದಕ್ಕಿಂತ ಅವ್ರ ವರ್ಕ್ ಅಲ್ವಾ ಅದು? ಈಗ ಆ ಅಧಿಸೂಚನೆಯಲ್ಲೂ ಕೂಡ ಹೇಳಿರ್ತಾರೆ, ಒಂದು ದಿನ ಏನಾದ್ರೂ ಲೇಟ್ ಆದ್ರೆ 100 ರೂಪಾಯಿ ಪೆನಾಲ್ಟಿ ಅಂತ ಹಾಕಿರ್ತಾರೆ, 2 ದಿನ ಲೇಟ್ ಆದ್ರೆ 800 ರೂಪಾಯಿ ಪೆನಾಲ್ಟಿ. ಈ ಡೇಟ್ ಏನಿರುತ್ತೆ ಇದಕ್ಕಿಂತ ಮುಂಚೆ ನೀವು 3 ಪೆನಾಲ್ಟಿ ಮುಗಿಯೋದ್ರೊಳಗೆ ನೀವು ಫೀಸ್ ಅನ್ನ ಪೇ ಮಾಡಿ ಅಧಿಸೂಚನೆಯಲ್ಲೇ ಕೊಟ್ಟಿರ್ತಾರೆ. ಹಾಗೆ ಈಗ ನಾವು ಏನು ನೋಡ್ತಾ ಇರ್ತೀವಿ ಒಂದು ಅಧಿಸೂಚನೆಯಲ್ಲಿ, ಅದರಲ್ಲೂ ಕೂಡ ಮೆನ್ಷನ್ ಮಾಡಿರ್ತಾರೆ 1,200 ರೂಪಾಯಿ. ಅದರಲ್ಲಿ ಏನು ಒಂದು 900 ರೂಪಾಯಿ ಎಕ್ಸಾಮ್ ಫೀಸ್ ಆದ್ರೆ ಇನ್ನು 300 ರೂಪಾಯಿ ಏನು ಸರ್ಟಿಫಿಕೇಟ್ ಫೀಸ್ ಅಂತ ಕೂಡ ಅದರಲ್ಲೇ ಮೆನ್ಷನ್ ಮಾಡಿರ್ತಾರೆ. ಅದ್ರ ಜೊತೆಗೆ ಪೆನಾಲ್ಟಿ ಆದ್ರೂ ಕೂಡ ಒಂದು 3 ಪೆನಾಲ್ಟಿಗಳನ್ನ ಮೀರಿದ್ರು ಕೂಡ ಒಂದು 400 ರೂಪಾಯಿ ಅಂತ ಅನ್ಕೊಂಡ್ರು 1,500ರಿಂದ 1,800 ವರೆಗೂ ಬರ್ಬೋದು. ಬಟ್ ಈಗ ಸಡನ್ ಆಗಿ ವಿದ್ಯಾರ್ಥಿಗಳಿಂದ 5,000 ರೂಪಾಯಿಗಳನ್ನ ಕೊಡ್ಬೇಕು, ಇಲ್ಲ ಅಂದ್ರೆ ನಿಮ್ಮ ಪರೀಕ್ಷೆಗೆ ಕೂರ್ಸಲ್ಲ. ನಾನು ಇದೇ ಪ್ರಶ್ನೆನ ನಾವು ಖುದ್ದಾಗಿ ಅವ್ರನ್ನ ಕೇಳಿದಾಗ ಏನಂತಂದ್ರೆ ಅವರು, ನೋಡಪ್ಪ ನಾವು ಮಾನವೀಯತೆಯಿಂದ ನಾವು 3 ದಿನ ಎಕ್ಸಾಮ್ ಅಂತಂದ್ರೆ ಫೀಸ್ ಕಟ್ಟೋದನ್ನ ಮುಂದೂಡಿದೀವಿ, ಯಾಕಂದ್ರೆ ಏನೋ ಒಂದು ಸಮಸ್ಯೆ ಆಗಿರ್ಬೋದು ಒಂದು ಫ್ಯಾಮಿಲಿ ಅಂತಂದ್ರು. ಅದೇ ಸರ್ ನೀವು ಮಾನವೀಯತೆಯಿಂದ ಮಾಡಿದೀರಾ ಅಂತಂದ್ರೆ ನಿಮ್ಗೆ ಮಾನವೀಯತೆ ಇದ್ರೆ 3-4 ಸಾವಿರ ಮಾಡ್ತಿದ್ರಾ ಅಂತ ಕೂಡ ನಾವು ಪ್ರಶ್ನೆ ಹಾಕಿದಾಗ ಅದಕ್ಕೆ ಅವ್ರು ಮಾತಿಲ್ಲ. ಓಕೆ. ಮತ್ತೆ ಇನ್ನೊಂದು ಏನಂತಂದ್ರೆ ಮಿತ್ ಇಲ್ಲಿ
ಈ ವಿಶ್ವಸಂಸ್ಥೆ ಏನಾಗಿದೆ ಅಂದ್ರೆ ಇಲ್ಲಿ ಈ UACMS ಇದೆ ಅಲ್ಲಿ ಈ ಸರ್ವರ್ ಅಲ್ಲಿ ಏನಾದ್ರು ಸ್ಲೋ ಆಗುತ್ತೆ ಪಾಪ ಅಲ್ಲಿ ಸಕ್ಸಸ್ಫುಲ್ ಅಂದ್ರೆ ಕೆಲವರಿಗೆ ಗೊತ್ತಾಗಲ್ಲ ಅಲ್ಲಿ ಮತ್ತೆ ಹೋಗಿ ಅಪ್ಡೇಟ್ ಕೊಟ್ಟು ಅವರು ಜನರೇಟ್ ಮಾಡಿ ಅಲ್ಲಿ ಏನಾಗಿದೆ ಪೇಮೆಂಟ್ ಆಗಿದೆ ಅದನ್ನ ಸ್ಕ್ರೀನ್ ಶಾಟ್ ತಗೋದು ಅಲ್ಲಿ ಏನಾಗಿದೆ ಅದನ್ನ ಡೀಟೇಲ್ಸ್ ತಗೋಬೇಕು. ಆದ್ರೆ ಫಸ್ಟ್ ಇಯರ್ ಸ್ಟೂಡೆಂಟ್ ಏನಾಗಿದೆ ವಿದ್ಯಾರ್ಥಿಗಳು ಅವ್ರಿಗೆ ಏನಾಗ್ಬೇಕು ಅಂತ ಗೊತ್ತಿಲ್ಲ, ಸರಿಯಾದಂತ ಮಾಹಿತಿಗಳು ಸಿಕ್ಕಿಲ್ಲ. ಸರ್ವರ್ ಇಶ್ಯೂ ಇದೆ. ಕೆಲವರು ಏನೋ ಮೊನ್ನೆ ಬಂದಿದ್ದ ಸ್ಟೂಡೆಂಟ್ ಏನಂತೀರಂತಂದ್ರೆ ಅಣ್ಣ ನಂದು ಆಲ್ರೆಡಿ ಆನ್ಲೈನ್ ಪೇಮೆಂಟ್ ಆಗಿದೆ, ಆದ್ರೆ ಇಲ್ಲಿ ಸಕ್ಸಸ್ಫುಲ್ ಏನ್ ತೋರಿಸಿದೆ ಎಲ್ಲ ಆಗಿದೆ. ಆದ್ರೆ UACMS ಅಲ್ಲಿ ತೆಗೆದಾಗ ನಂದು ರಿಜಿಸ್ಟರ್ ನಂಬರ್ ಜನರೇಟ್ ಆಗಿ ನಂಗೆ ಕಾಲೇಜಲ್ಲಿ ತೋರಿಸ್ತಾ ಇಲ್ಲ. ಯಾವ ಉದ್ದೇಶದಿಂದ ಅಂದ್ರೆ ಯಾವ ಕಾರಣಕ್ಕಾಗಿ ಈ ರೀತಿ ನಡೀತಾ ಇದೆ ಅಂದ್ರೆ ಅದನ್ನ ಖುದ್ದಾಗಿ ಇವರೇ ಕೇಳ್ಬೇಕು. ಆಮೇಲೆ ಈ ಯಾರು ಶಿಕ್ಷಣ ಸಚಿವರು ಇವ್ರು ಇರ್ತಾರೆ ಅವ್ರು ಮಾಡ್ತಾ ಇದಾರೆ. ಏನು ಯಾವ ಯೂನಿವರ್ಸಿಟಿ ಯಾವ ಕಡೆ ಹೋಗ್ತೇವೆ ಏನು ಬಡ ಮಕ್ಕಳಿಗಾಗಿ ಓದಕೋತ ವಿದ್ಯಾಭ್ಯಾಸ ಕೊಡೋಕೋಸ್ಕರ ಯೂನಿವರ್ಸಿಟಿಯಲ್ಲಿ ಸ್ಥಾಪಿಸಿ ಪಾಪ ಏನೋ ಕಷ್ಟ. ಅವ್ ಹೆಣ್ಮಕ್ಳು ಏನಂತ ಗೊತ್ತಾ, ನಾವು ಕಾಲೇಜ್ ಕಲಿಸಿದ್ರೆ ನಮ್ಮ ಅಪ್ಪ ಅಮ್ಮ ಕಷ್ಟ, ಅದ್ರಲ್ಲಿ ಈ ತರ ಏಕೈಕಿ ಇಷ್ಟೆಲ್ಲ ಫೀಸ್ ಕಟ್ಬೇಕು ಅಂದ್ರೆ ನಮ್ಮ ಅಪ್ಪ ಅಮ್ಮ ಡೌಟ್ ಬರಲ್ಲ. ನಾವೆಲ್ಲ ಕಾಲೇಜ್ ಕಳಿಸಲ್ಲ, ನೀವ್ ಮನೇಲೇ ಇರು, ಪಾತ್ರೆ ಬೆಳಗ್ಗೆ ಹಂಗ್ ಮಾಡಿ ಹಿಂಗ್ ಮಾಡು, ಇನ್ನೇನಕ್ಕೆ ಮದುವೆ ಮಾಡ್ತೀನಿ ಏನಕ್ಕೆ ಅಣ್ಣ. ಇಲ್ಲಿ ಗಮನಿಸಬೇಕಾದ ವಿಷಯ ಕೂಡ ಇದೆ ಮನೋಜ್. ಯಾಕಂದ್ರೆ ವಿಶ್ವವಿದ್ಯಾನಿಲಯಕ್ಕೆ ಬರ್ತಾ ಇದ್ದಾರೆ, ಯೂನಿವರ್ಸಿಟಿಗೆ ಬರ್ತಾ ಇದ್ದಾರೆ ಅಂದ್ರೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಇರ್ತಾರೆ, ಆರ್ಥಿಕವಾಗಿ ಹಿಂದುಳಿದಂತಹ ವಿದ್ಯಾರ್ಥಿಗಳು ಸಾಕಷ್ಟು ಜನ ಇರ್ತಾರೆ. ಒಂದು ವೇಳೆ ಏನಾದ್ರೂ ಅವ್ರ ಹತ್ರ ಅಷ್ಟೊಂದು ದುಡ್ಡು ಖರ್ಚು ಮಾಡೋ ತರನೇ ಇದ್ರೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಗಳಿಗೆ ಹೋಗ್ತಾರೆ. ಏನಕ್ಕೆ ವಿಶ್ವವಿದ್ಯಾಲಯದಲ್ಲಿ ಏನಾಯ್ತು ಅಂತಂದ್ರೆ ಯಾವ್ದಂದ್ರು ನೋಡಿ, ನಾವು 2 ದಿನ ಎಕ್ಸ್ಟೆಂಡ್ ಮಾಡಿ 2,000 ಫೈನ್ ಹಾಕಿ 2,500. ಹಾಗಂದ್ರೆ ಸರ್ ನಾವು ಈಗ ಉಲ್ಲೇಖ ಸರ್ಕಾರದ ಏನಾದ್ರು ಉಲ್ಲೇಖ ಕೊಟ್ಟಿದ್ದೀರಾ ಅಥವಾ ಯೂನಿವರ್ಸಿಟಿ ನೀವು VC ಇಂದ ಸಿಗ್ನೇಚರ್ ಆಗಿ ಕೂಡ ಯೂನಿವರ್ಸಿಟಿ ಸಿಂಬಲ್ ಇದೆಯಾ, ಫೈನ್ ಇಷ್ಟು ಕಟ್ಬೇಕು ಅಂತ ಮೆನ್ಷನ್ ಮಾಡಿರೋದು ಯಾಕೆಂದ್ರೆ ನೋಟಿಸ್ ಬೋರ್ಡ್ ಹಾಕಿದಿರಲ್ಲ, ಯಾಕೆ ಒಂದು ಪ್ಲೇನ್ ಪೇಪರ್ ನಾವು ಬೇರೆ ಏನಾದ್ರು ಹಾಕ್ತೀವಪ್ಪ. ಹೌದು, ಅದನ್ನ ನೀವೇನು ಮನೆ ಮಾಡಕ್ಕಾಗುತ್ತೆ, ಅದನ್ನ ತಗೊಂಬಕ್ಕಾಗುತ್ತೆ ಸರ್. ಹಿಂಗೆಲ್ಲ ಅಂತಂದ್ರೆ ನೋಡಪ್ಪ ನಾವು ಮಾನವೀಯತೆಯಿಂದ ಇಷ್ಟು ಮಾಡಿದ್ದು, ಅವ್ರು 2,000 ಆಲ್ರೆಡಿ ಮೊನ್ನೆ ಎಲ್ಲ ಬಂದ್ ಕಟ್ಟಿದ್ದಾರೆ, ಇವ್ರು ತಪ್ಪು ಮಾಡಿದ್ರೆ ಕಟ್ಲಿ ಬಿಡಿ ಅಂತಂತಾರೆ. ಉದ್ದಾಡ್ತಾನೆ ಈ ತರ ಎಲ್ಲಾ ಪ್ರಶ್ನೆಗಳು, ಈ ತರ ಎಲ್ಲ ಆನ್ಸರ್ ಉತ್ತರ ನಾವು ಪ್ರಶ್ನೆ ಕೇಳಿದ್ರೆ. ಓಕೆ, ಈಗ ಇನ್ನೊಂದು ರೀತಿಯಲ್ಲಿ ನೋಡೋದಾದ್ರೆ ಅಧಿಸೂಚನೆಯ ಪ್ರಕಾರ ನೋಡೋದಾದ್ರೆ ಪೆನಾಲ್ಟಿಗಳು ಅಷ್ಟೇ ಒಂದು 300 ರೂಪಾಯಿಯಿಂದ 500 ರೂಪಾಯಿ ಒಳಗೆ. ಈಗ ಸಡನ್ ಆಗಿ 5,000 ಎಲ್ಲ ಕೇಳ್ತಾ ಇದಾರಲ್ಲ, ಅಂದ್ರೆ ನಿಜವಾಗ್ಲೂ ಇದು ಯೂನಿವರ್ಸಿಟಿಗೆ ಹೋಗ್ತಾ ಇದೆಯಾ ಅಥವಾ ಯಾರ್ದಾದ್ರೂ ಜೇಬಿಗೆ ಹೋಗ್ತಾ ಇದೆಯಾ? ಅಂದ್ರೆ ಸಮಿತಿ ಇದನ್ನ ಕೂಡ ಏನಂದ್ರೆ ಒಬ್ಬ ದಲಿತ ಸಂಘ ಒಕ್ಕೂಟದ ನಮ್ಮ ಯೂನಿವರ್ಸಿಟಿ ಒಬ್ಬ ಏನಂತಂದ್ರೆ ಆ ಹುಡುಗ ಭರತನವನು ಕೂಡ ನಮ್ ಜೊತೆಗೆ ಖುದ್ದಾಗೆ ಬಂದು ಅಲ್ಲಿ ಮಾತಾಡಿದಾಗ ಅವನ ಇವನು ಏಕಾಏಕಿ ಸರ್ ಈ ದುಡ್ಡು ಏನ್ ಮಾಡ್ತೀರಾ, ಹಂಗೆಲ್ ಹೋಗುತ್ತೆ ಹಿಂಗೆ ನೆಟ್ಗೆ ನೋಡಪ್ಪ ಈ ತರ ಎಲ್ಲ ಕ್ರಾಸ್ ಕ್ವಶನ್ ಹಿಂಗೆಲ್ಲ ಕೇಳೋದಲ್ಲ ಹಾಗೆ ಹೇಗೆ ಅಂತ ಕೂಡ ಅವ್ರು ಮಾತಾಡಿದ್ರು. ಓಕೆ, ಅಂದ್ರೆ ಈ ರೀತಿಯ ಉತ್ತರಗಳನ್ನ ನೋಡೋದಾದ್ರೆ ಎಲ್ಲೋ ಒಂದ್ ಕಡೆ ಇವ್ರು ಜೇಬಿಗೆ ಹೋಗ್ತಾ ಇದೆ ಅಂತ ಒಂದು ಅನುಮಾನ ಬರುತ್ತೆ. ಆಮೇಲೆ ಕೆಲವರು ಪಾಪ 0 ಫೀಸ್ ಇದ್ರು, ಅದೇ ಅಮಿತ್ ಇದೇ ತರ 0 ಫೀಸ್ ಇದ್ರು ಕೂಡ ಕಟ್ಟಿದ್ರು, ಅವ್ರಿಗೆ ರೀಫಂಡ್ ಆಗುತ್ತೆ ಏನಂತಂದ್ರೆ ಅದಕ್ಕೂ ಮಾತಿಲ್ಲ. ಓಕೆ, ಮಾಹಿತಿ ಇಲ್ಲದೆ ಪಾಪ ಅವ್ರು 3,000-4,000 ಕಟ್ಟಿದ್ರೆ ಫೈನ್ ಸೇರ್ಸಬೇಕು ಕೆಲವರು. ಯಾಕಂದ್ರೆ ನಮ್ಮ ವಿದ್ಯಾಭ್ಯಾಸ ಹಾಳಾಗುತ್ತೆ, 6 ಮಂತ್ ಮತ್ತೆ ಇನ್ನೊಂದು 6 ತಿಂಗಳು ಕಾಯ್ಬೇಕಾಗುತ್ತೆ ನೆಕ್ಸ್ಟ್ ಸೆಮ್ ಬರಕ್ಕೆ ಅಂತ ಬೈದಿಂದ ಪಾಪ ಕಟ್ಟಿರ್ತಾರೆ. ಕೆಲವರು ನಾವು ಎಕ್ಸಾಮೇ ಬರಂದ್ ಇವತ್ತು ಒಂದು ಹುಡುಗಿಗೆ ಲ್ಯಾಬ್ ಎಕ್ಸಾಮ್ ಇತ್ತಂತೆ, ಇವ್ರು ಎಕ್ಸಾಮ್ ಫೀಸ್ ಕಟ್ಟಿಲ್ಲ. ಆಮೇಲೆ ಈ ಮಹಾರಾಣಿ ಕಾಲೇಜಿಂದ ಕೂಡ ತುಂಬಾ ಕಂಪ್ಲೇಂಟ್ ಬರ್ತಾ ಇದಾವೆ ಅಮಿತ್. ಆ ಹುಡುಗಿರು ಏನಂತಂದ್ರೆ ನಮ್ಗೆ ಫ್ರೆಂಡ್ಸಿನೂ ಕೂಡ ಯಾರು ಕೂಡ ಸರಿಯಾದ ರೆಸ್ಪಾನ್ಸ್ ಮಾಡಲ್ಲ, ನಾ ಏನ್ ಮಾಡಕ್ಕಾಗತ್ತೆ ಹಿಂಗಾದ್ರೆ, ಏನ್ ಇಷ್ಟೊಂದು ಹಿಂಗಾದ್ರೆ ಯಾವ ಕಡೆ ಸಾಕ್ತದೆ ಈ ಗೌರ್ಮೆಂಟ್ ಶಾಲೆಗಳು ಕಾಲೇಜ್ ಪ್ರತಿಯೊಂದು ಎಲ್ಲಿಗೆ ಹೋಗ್ತವೆ ಅಂತ. ಹೌದು, ಎಸ್ ಧನ್ಯವಾದಗಳು ಮನೋಜ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್ ಒಂದಲ್ಲ ಒಂದು ವಿಚಾರದಲ್ಲಿ ಸದಾ ಸುದ್ದಿಯಲ್ಲಿರುವಂತಹ ಮೈಸೂರು ವಿಶ್ವವಿದ್ಯಾನಿಲಯ ಈಗ ಮತ್ತೆ ಇನ್ನೊಂದು ವಿವಾದಕ್ಕೆ ಮುಂದಾಗಿರುವಂತದ್ದು. NEP ಮತ್ತೆ SEP ಪರೀಕ್ಷಾ ಶುಲ್ಕದ ವಿಚಾರದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಮತ್ತೆ ಸುದ್ದಿಯಾಗಿರುವಂತದ್ದು. ಪ್ರಥಮ ವರ್ಷದ ಸ್ನಾತಕ ಪದವಿಯ ಶುಲ್ಕ ಪಾವತಿಯಲ್ಲಿ ತಾರತಮ್ಯ ನಡೀತಾ ಇದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ವಿದ್ಯಾರ್ಥಿಗಳಿಗೆ ವಿಳಂಬ ಶುಲ್ಕ ಪಾವತಿಯ ಪೀಕಲಾಟವನ್ನ ಮಾಡಲಾಗ್ತಾ ಇದೆ, ವಿದ್ಯಾರ್ಥಿಗಳ ಮೇಲೆ ಹೊರೆಯನ್ನ ಹೊರಲಾಗ್ತಾ ಇದೆ. ರೆಕಮೆಂಡ್ ಮಾಡಿದ್ರೆ ಯಾವುದೇ ಫೀಸ್ ಗಳನ್ನ ಕಟ್ಟಿಸ್ಕೊಳ್ಳೋದಿಲ್ಲ. ಒಂದ್ ವೇಳೆ ನಿನ್ನ ಹತ್ರ ಯಾವ್ದು ರೆಕಮೆಂಡೇಶನ್ಸ್ ಗಳಿಲ್ಲ ಅಂದ್ಮೇಲೆ ನೀನು 5,000 to 6,000 ರೂಪಾಯಿಗಳನ್ನ ನೀನ್ ಕಟ್ಟಬೇಕಾಗುತ್ತೆ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳು ಈ ಒಂದು ಸಮಸ್ಯೆಯಲ್ಲಿ ಹೋಗ್ತಾ ಇದ್ದಾರೆ. ನೀವು ಯಾರನ್ನು ಭೇಟಿ ಮಾಡಿಲ್ಲ? ಸರ್ ನಿಮ್ದು ಇದೆ ಮೇಡಮ್, ಎರಡು ನಿಮ್ಮದ ಯಾವುದು ಏನೋ ತಿಳಿದಾನೆ ಇವತ್ತು ಬಂದು ಕೇಳ್ತಾರೆ ಎಲ್ಲಿ ಹೋಗಿದ್ರು ಎಷ್ಟು ಒಬ್ಬರಿಗೆ ಯಾರು 5 ದಿನ ಆಗಿದೆ. 200 5 ದಿನಕ್ಕೆ ಎಷ್ಟು 1,000 ಆಯ್ತು ಒಪ್ಕೊತೀನಿ. ಅದನ್ನ ಏಕ್ದಮ್ 4,000 ಏರ್ಸರಿ ಯಾರು ಕಟ್ತಾರೆ? ಭೇಟಿ ಮಾಡಿದ್ರೇನ್ರ ನೀವು? ಯಾರನ್ನು ಭೇಟಿ ಮಾಡಿಲ್ಲ? ಯಾರೋ ಮಾಡಿದ್ರು ಸರ್ ನಿಮ್ದು ಇದೆ ಮೇಡಮ್, ಎರಡು ನಿಮ್ಮದ ಯಾವುದು
ಏನೋ ತಿಳಿದಾನೆ ಇವತ್ತು ಬಂದು ಕೇಳ್ತಾರೆ ಎಲ್ಲಿ ಹೋಗಿದ್ರು. ಎಸ್, ಒಂದಲ್ಲ ಒಂದು ವಿಚಾರಕ್ಕೆ ಸದಾ ಸುದ್ದಿಯಲ್ಲಿರುವಂತಹ ಮೈಸೂರು ವಿಶ್ವವಿದ್ಯಾನಿಲಯ ಈಗ ಮತ್ತೆ ಒಂದು ಏನು ವಿಚಾರದಲ್ಲಿ ಮತ್ತೆ ಸುದ್ದಿಯಲ್ಲಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನ ಏನು ಪ್ರತಿನಿಧಿ ಮನೋಜ್ ಕೂಡ ಸಾಕಷ್ಟು ಮಾಹಿತಿಗಳನ್ನ ನೀಡಿದ್ರು. ಈಗ ಅಲ್ಲಿನ ಪ್ರತ್ಯಕ್ಷದರ್ಶಿ ಆಗಿರುವಂತಹ ರಾಧಿಕಾ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ. ಎಸ್ ರಾಧಿಕಾ, ಏನು ನಾವು ನೋಡ್ತಾ ಇದ್ವಿ, ಒಂದಲ್ಲ ಒಂದು ವಿಚಾರದಲ್ಲಿ ಆದಷ್ಟು ಏನು ಮೈಸೂರು ವಿಶ್ವವಿದ್ಯಾನಿಲಯ ಕಂಡ್ಕೊಳ್ತಾ ಇರುತ್ತೆ. ಅದು ರಿಸಲ್ಟ್ ನ ವಿಷಯ ಆಗಿರ್ಬೋದು ಅಥವಾ ಅಡ್ಮಿಷನ್ ಪ್ರೊಸೆಸ್ ಆಗಿರ್ಬೋದು, ಹೀಗೆ ಸಾಕಷ್ಟು ವಿಷಯದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಆಗಾಗ ಸಮಸ್ಯೆಯನ್ನ ಎದುರಿಸುತ್ತೆ ಎಂಬುದಾಗಿ ಸುದ್ದಿಯಲ್ಲಿರುವಂತದ್ದು. ಈಗ NEP ಮತ್ತೆ SEP ಪರೀಕ್ಷಾ ಶುಲ್ಕದ ವಿಚಾರದಲ್ಲೂ ಕೂಡ ಮತ್ತೆ ಸುದ್ದಿಯಲ್ಲಿರುವಂತದ್ದು. ಈಗ ತಾವು ಅಲ್ಲಿ ಪ್ರತ್ಯಕ್ಷದರ್ಶಿ ಆಗಿರೋದ್ರಿಂದ ತಾವು ಇದ್ರ ಬಗ್ಗೆ ಏನ್ ಹೇಳ್ತೀರಾ? ರಮೇಶ್, ಏನು ಅಂತ ಹೇಳಿದ್ರೆ, ಇವಾಗ ನಿನ್ನೆ ನಾನು ಹೋಗಿ ನೋಡ್ದೆ, ಅಲ್ಲಿ ಯಾವ ರೀತಿಯಾದಂತ ಒಂದಷ್ಟು ಚಲನವಲನಗಳು ಆಗ್ತಾ ಇದೆ ಅಂತ ಹೇಳಿ. ಈಗ 16ನೇ ತಾರೀಕು 11ನೇ ತಿಂಗಳಿಗೆ ಅಂದ್ರೆ ಈ ಒಂದು ಮಂತ್ ಅಲ್ಲಿ ಒಂದು ಲಾಸ್ಟ್ ಕಟ್ಟಬೇಕು ಅಂತ ಹೇಳಿ SC/ST ಅಂತ ಹೇಳಿದ್ರೆ ಬಡ ಮಕ್ಕಳಿಗೆ SC/ST ಸರ್ಕಾರದಿಂದ ಫ್ರೀ ಕೊಡ್ಬೇಕು, ಯಾವುದೇ ರೀತಿಯಾದಂತ ಶುಲ್ಕಗಳನ್ನ ತಗೊಳ್ಬಾರ್ದು ಅಂತ ಮಾಡಿದ್ದಾರೆ. ಇನ್ನು ಅದರ್ಸ್ ಅಂದ್ರೆ SC/ST ಬಿಟ್ಟು ಆ ಮಕ್ಳಿಗೆ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ 1700 ಚಿಲ್ಡ್ರೆ ಅದೊಂದು ಫೀಸ್ ಅಂತ ಮಾಡಿದ್ದಾರೆ. ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇವರೆಲ್ಲ ಫಸ್ಟ್ ಇಯರ್ ಮಕ್ಳು. ನಾವು ಒಂದಷ್ಟು ನೋಡಿದಾಗ ಅವರೆಲ್ಲ ಫಸ್ಟ್ ಇಯರ್ ಮಕ್ಳು, ಫಸ್ಟ್ ಇಯರ್ BA HEP ಅಥವಾ ಆ ಕೋರ್ಸ್ ಗಳಲ್ಲಿ ಓದ್ತಾ ಇರುವಂತ ಮಕ್ಳು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅವ್ರಿಗೆ ಸರಿಯಾಗಿ ಯಾವ ರೀತಿಯಾದಂತ ಪ್ರಾಸೆಸ್ ಇದೆ ಅಂತ ಗೊತ್ತಿಲ್ಲ. ಅವರೊಂದು ಕಾಲೇಜಲ್ಲೂ ಸಹ ಒಂದು ಇರ್ರೆಸ್ಪಾನ್ಸಿಬಲ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ವಿಚಾರವಾಗಿ ಕಾಲೇಜು ಕೂಡ ತಪ್ಪಿದೆ ಇಲ್ಲಿ. ಮಕ್ಳು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಷ್ಟೇ ಒಂದು ಸಕ್ಸಸ್ಫುಲಿ ಅಂತ ನೋಟಿಫಿಕೇಶನ್ ಬಂದ ತಕ್ಷಣ ಇಷ್ಟೇ ಅನ್ಸುತ್ತೆ ಫೀಸ್ ಕಟ್ಟಿರೋದು ಅನ್ನೋ ಒಂದು ಆ ನಿಟ್ಟಿನಲ್ಲಿ ಬಂದಿದ್ದಾರೆ ಇವರು. ಆದ್ರೆ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅಲ್ಲಿ ಯಾವುದೇ ರೀತಿಯಾದಂತ ಫೀಸ್ ರೆಸಿಪ್ಟಿನ ಮಾಡಿಲ್ಲ. ಆದ್ರೆ ಏನು ಈಗ ಮಕ್ಕಳು 1700 ಚಿಲ್ಲರೆ ಕಟ್ಟಿದ್ದಾರೆ, ಅದನ್ನ ಅಲ್ಲಿ ಶೋ ಮಾಡ್ತಾ ಇಲ್ಲ. ಆದ ಕಾರಣ ನಿನ್ನೆಯಿಂದ ಅಂದ್ರೆ ಮೊನ್ನೆ 2500 ರೂಪಾಯಿ ಫೈನ್ ಕಟ್ಟಿದ್ದಾರೆ, ನಿನ್ನೆ 3000 ಕಟ್ಟಿದ್ದಾರೆ, 4000 ಅಂತಂದ್ರೆ ಇವರು ಏನ್ ಮಾಡ್ಬೇಕು ಅನ್ಕೊಂಡಿದ್ದಾರೆ? ದುಡ್ಡನ್ನ ಈ ರೀತಿಯಾಗಿ ಸುಲಿಗೆ ಮಾಡ್ಬೋದು ಅಂತ ತೋರ್ಸ್ಕೊಟ್ಟಿದ್ದಾರೆ. ಹಾಗಾದ್ರೆ ಈಗ ನೀವೇ ಯೋಚನೆ ಮಾಡಿ, 100 ರೂಪಾಯಿ 200 ರೂಪಾಯಿ ಪೆನಾಲ್ಟಿ ಅಂತ ಒಂದು ಸುತ್ತೋಲೆಯಲ್ಲಿ ಓಡಿಸಿದ್ದಾರೆ. ಆದ್ರೆ 100 ರೂಪಾಯಿ 200 ರೂಪಾಯಿನ ಇವ್ರು ತೆಗೆದುಕೊಳ್ಳ್ರೆ ಏಕ್ದಮ್ 1000 ಅಂದ್ರೆ 100 ರೂಪಾಯಿ ಪಕ್ಕದಲ್ಲಿ ಇನ್ನೊಂದು 0 ಅಂದ್ರೆ ಇವ್ರಿಗೆ 0ಗೆ ಬೆಲೆ ಇಲ್ವಾ? ಏನೋ 100 ರೂಪಾಯಿ 200 ರೂಪಾಯಿ ಜಾಗದಲ್ಲಿ 1000 ರೂಪಾಯಿ 2000 ರೂಪಾಯಿ ಅಂತ ಅವ್ರು ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯಾರಪ್ಪನ ದುಡ್ಡನ್ನ ಇವ್ರು ತಗೊಳ್ತಾ ಇದ್ದಾರೆ? ಈಗ ನಾವು ಹೋಗಿ ಕೇಳಿದಾಗ ಏನಂತ ಹೇಳ್ತಾರೆ ಅಂದ್ರೆ, ಮಕ್ಕಳದು ಇರ್ರೆಸ್ಪಾನ್ಸಿಬಲ್ ಅಂತ ಹೇಳ್ತಾ ಇದ್ದಾರೆ. ಹೌದು, ಮಕ್ಕಳು ಇರ್ರೆಸ್ಪಾನ್ಸಿಬಲ್ ಇದೆ ಸ್ವಾಮಿ, ನಾವ್ ಇಲ್ಲ ಅಂತ ಹೇಳ್ತಾ ಇಲ್ಲ. ಅದು ಕಟ್ಟಿ 1000 ರೂಪಾಯಿ ಆಯ್ತು, 500 ರೂಪಾಯಿ 1000 ರೂಪಾಯಿ ನೀವು ಪೆನಾಲ್ಟಿ ಹಾಕಿ. ಅದ್ರಲ್ಲಿ ಏಕ್ದಮ್ 4000 ಅಂತ ಹೇಳಿದ್ರೆ ಇವ್ರು ಏನು ದುಡ್ಡನ್ನು ತಿನ್ಬೇಕು ಅಂತ ಏನಾದ್ರು ವಂಚಾಗ್ತಾ ಇದ್ದಾರ? ಇವ್ರಿಗೆ ಒಂದ್ ಸ್ವಲ್ಪನ ಯೋಚನೆ ಬೇಡವಾ? ನಾವು ಹೋಗಿ ಅಷ್ಟು ರಿಕ್ವೆಸ್ಟ್ ಮಾಡ್ಕೊಂಡಾಗ ನಾಚಿಕೆ ಆಗ್ಬೇಕು ಈ ಜನಕ್ಕೆ. 2000 ರೂಪಾಯಿ ಕಡಿಮೆ ಮಾಡ್ತಾ ಇದ್ದಾರೆ, 100 ರೂಪಾಯಿ ಕಡಿಮೆ ಮಾಡ್ತಾ ಇದ್ದಾರೆ. ಏನಾದರೆ ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ದಾರ? ಈಗ ಮೈಸೂರು ವಿಶ್ವವಿದ್ಯಾನಿಲಯ ಅಂತ ಹೇಳಿದ್ರೆ ಒಂದ್ ಅದಕ್ಕೆ ಆದಂತ ಗತ್ತಿದೆ, ನೇಮ್ ಇದೆ. ಇದನ್ನ ದುಡ್ಡಲ್ಲಿ ಅಳಿತಾ ಇದ್ದಾರೆ. ಆಗ್ತಾ ಇದೆ ಮೈಸೂರಿನಲ್ಲಿ ಈ ರೀತಿಯಾಗಿ ದುಡ್ಡನ್ನ ಅಳಿತಾ ಇದ್ದಾರೆ. ಸರಿ ಆಯ್ತು, 1900 ರೂಪಾಯಿ ಕಟ್ಟಿ 100 ರೂಪಾಯಿ ಕಡಿಮೆ ಮಾಡ್ತಾ ಇದ್ದಾರೆ, 1000 ರೂಪಾಯಿ ಕಡಿಮೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಹೈ ಆರ್ಡರ್ ಏನು ಬಂದಿಲ್ಲ, ಕಟ್ಲೇಬೇಕು 4000 ರೂಪಾಯಿ 3000 ರೂಪಾಯಿ ಅಂತ ಬಂದಿಲ್ಲ. ನಾವು ಅಷ್ಟು ರಿಕ್ವೆಸ್ಟ್ ಮಾಡ್ಕೊಂಡಾಗ ಏಕ್ದಮ್ ಆಯ್ತು 4000 ಬೇಡ 3000 ರೂಪಾಯಿ ಕಟ್ಟಿ ಅಂತ ಹೇಳಿದ್ರು. ಇಲ್ಲ ಸರ್ ಆಗಲ್ಲ ಅಂತ ಹೇಳಿದಕ್ಕೆ, ಸರ್ 2000 ರೂಪಾಯಿ ಕಟ್ಟಿ ಅಷ್ಟೂ ಆಗಲ್ವಾ ನಿಮ್ ಕೈಲಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇವರು ಯಾವ ರೀತಿಯಾದಂತ ಒಂದು ಉದ್ದೇಶವನ್ನ ಯಾವ ರೀತಿಯಾದಂತ ಇವರು ಒಂದು ಮಾಹಿತಿಯನ್ನ ಕೊಡೋದಕ್ಕೆ ಹೊರಟಿದ್ದಾರೆ ಮಕ್ಳಿಗೆ ಅಂತ ನಮ್ದೊಂದು ಪ್ರಶ್ನೆ ಆಗಿತ್ತು. ಈಗ ಹೌದು, ಯಾಕಂದ್ರೆ ವಿಶ್ವವಿದ್ಯಾನಿಲಯದಲ್ಲಿ ಓದುವಂತಹ ಸರ್ಕಾರಿ ಶಾಲೆ ಅಥವಾ ಸರ್ಕಾರಿ ಕಾಲೇಜ್ನಲ್ಲಿ ಓದ್ತಾ ಇದ್ದಾರೆ ಅಂದ್ರೆ ಒಂದು ರೀತಿಯಲ್ಲಿ ನೋಡೋದಾದ್ರೆ ಆರ್ಥಿಕದಿಂದ ಏನಾದ್ರೂ ಹಿಂದುಳಿದಿರ್ಬೋದಾ, ಅಥವಾ ಬಡ ವಿದ್ಯಾರ್ಥಿಗಳಿರ್ಬೋದು, ಅಥವಾ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಕೂಡ ಬರ್ತಾ ಇರ್ತಾರೆ. ಈಗ ಸಡನ್ ಆಗಿ 4000 ಕಟ್ಟಿ 5000 ಕಟ್ಟಿ ಅಂತ ಹೇಳೋದಾದ್ರೆ, ನಿಜವಾಗ್ಲೂ ಅಷ್ಟು ಕಟ್ಟುವ ಪರಿಸ್ಥಿತಿಯಲ್ಲಿ ಅವ್ರು ಏನಾದ್ರು ಇದ್ರೆ ಗವರ್ಮೆಂಟ್ ಸ್ಕೂಲ್ಗಳಿಗೆ, ಗವರ್ಮೆಂಟ್ ಕಾಲೇಜ್ಗಳಿಗೆ ಏನಕ್ಕೆ ಬರ್ಬೇಕು? ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗೆ ಹೋಗಿರ್ತಾರೆ ಅಲ್ವಾ? ಅದೇ ಪ್ರಶ್ನೆ ಆಯ್ತು ಅಮಿತ್. ಈಗ ನಾವ್ ಏನ್ ಹೇಳಿದ್ರಿ ಸರ್, ಏಕ್ದಮ್ 4000 5000 ಕಟ್ಟೋದಕ್ಕೆ ನಾವ್ ಯಾಕೆ ಸರ್ಕಾರಿ ಕಾಲೇಜ್ಗೆ ಮಕ್ಕಳನ್ನ ಸೇರಿಸ್ಬೇಕು? SC/STಗೆ ಫ್ರೀ ಅಂತ ಹೇಳಿದಾಗ ಮಕ್ಕಳು ಎಷ್ಟು ಖುಷಿ ಪಡ್ತಾರೆ. ಆದ್ರೆ ಈಗ ನೀವು ಏಕ್ದಮ್ 4000 ಫೈನ್ ಕಟ್ಟಿ ಅಂತ ಹೇಳಿದಾಗ ಯಾವ ರೀತಿ ನೀವು ಮಕ್ಕಳನ್ನ ಎಂಕರೇಜ್ ಮಾಡ್ತಾ ಇದ್ದೀರಾ? ನೆನ್ನೆ ನಾನು ಅಲ್ಲಿ ಪ್ರತ್ಯಕ್ಷ ನೋಡಿದಾಗ ಅಲ್ಲಿ ಒಬ್ರು ಅಂದ್ರೆ ಬೈತಾ ಇದಾರೆ ಮಕ್ಳಿಗೆ, ನಿಮ್ಗೇನ್ ಅಷ್ಟು ಇರ್ರೆಸ್ಪಾನ್ಸಿಬಲ್ ಇಲ್ಲ, ನೀವು ಕಟ್ಲೇಬೇಕು 3000 4000 ನೀವು ಕಟ್ಲೇಬೇಕು ಅಂತ ಮಕ್ಕಳನ್ನ ಬೆದರಿಸ್ತಾ ಇದ್ದಾರೆ.
ಅವ್ರೇನು ಅಯ್ಯೋ ಈಗ ಕಟ್ಟಿಲ್ಲ ಅಂತ ಹೇಳಿದ್ರೆ ಈ ವರ್ಷ ನಾನು ಎಕ್ಸಾಮ್ ಕೂರ್ಸಲ್ವಲ್ಲ ಅನ್ನೋ ಒಂದು ಭಯದಿಂದ ನೆನ್ನೆ ನನ್ನ ಕಣ್ಣು ಮುಂದೆನೆ ಒಂದ್ 50-100 ಮಕ್ಳು 3,000 ಫೈನ್ ಕಟ್ಟಿ ಹೋಗಿದ್ದಾರೆ. ಈಗ 50 ಮಕ್ಳು 3,000 ಕಟ್ಟಿ ಹೋಗ್ತಾ ಇದ್ದಾರೆ ಅಂತಂದ್ರೆ ಲಕ್ಷದ 15,000 ಆಗ್ತಾ ಇದೆ. ಆ ದುಡ್ಡೆಲ್ಲ ಏನ್ ಮಾಡ್ತಾ ಇದ್ದಾರೆ ಅವರು? ಲಕ್ಷ ತೀಕೊಳ್ತಾ ಇದ್ದಾರೆ. ಅದಕ್ಕೆ ಯಾವುದೇ ರೀತಿಯಾದಂತ ಗವರ್ನಮೆಂಟ್ ಸುತ್ತೋಲೆ ಓಡಿಸಿಲ್ಲ. ಗವರ್ನಮೆಂಟ್ ಸುತ್ತೋಲೆ ಓಡಿಸಿರೋದು 100-200 ರೂಪಾಯಿನ ಸುತ್ತೋಲೆ ಓಡಿಸಿದೆ. 3,000-4,000 ಸುತ್ತೋಲೆನೋ ಓಡಿಸಿಲ್ಲ ಅಂತ ಹೇಳಿ ಮೇಡಮ್, ಮಿಕ್ಕ ದುಡ್ಡನ್ನ ಇವ್ರೇನ್ ಮಾಡ್ತಾ ಇದ್ದಾರೆ? ಅಲ್ಲ, ಈ ಬಡ ಮಕ್ಕಳಿಂದ ಕಿತ್ಕೊಂಡ್ ತಿನ್ನೋ ಅಂತ ಒಂದು ಎಲ್ಲರೂ ಬಂದ್ಬಿಟ್ಟಿದ್ಯಾ ಇವ್ರಿಗೆ? ಅಷ್ಟೊಂದು ಬರ್ಗೆ ಒಂದು ಕ್ವಶನ್ ಮಾಡೋದಕ್ಕೆ ಹೋದ್ರೆ ಬೆಳಗ್ಗೆ 12:45 ನಾವು ನಿಂತಿದೀವಿ, ಸಂಜೆ 4 ಗಂಟೆ. ಅದು ಆ ಮಕ್ಕಳಿಗೆ ಯಾವುದೇ ರೀತಿಯಾದಂತ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಹಾಗಾದ್ರೆ ಏನು? ಈಗ ಮೈಸೂರು ಯೂನಿವರ್ಸಿಟಿಲಿ ನಮ್ಗೆ ಹೇಳಿದ್ರು ಇಲ್ಲೇನು 1,000-2,000 ಜನ ಮಕ್ಕಳಲ್ಲ ಅಂತ ಹೇಳಿದ್ರು. 20,000 ಮಕ್ಕಳು ಓದ್ತಾ ಇದ್ದಾರೆ ಅಂತ ಅವರೇ ಹೇಳ್ತಾ ಇದ್ದಾರೆ. ಮತ್ತೆ 4,000 ಯಾಕೆ ಮಾಡಿದ್ರಿ ಅಂತ ಕೇಳಿದ್ರೆ ನಾವು ಮಾನವೀಯತೆ ದೃಷ್ಟಿಯಿಂದ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಇದೇನಾ ಇವ್ರ ಮಾನವೀಯತೆ? 4,000 ರೂಪಾಯಿ ಮಾನವೀಯತೆ ಅಡಿತಾ ಇದ್ದಾರ? ಓಕೆ, ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಕುಲ ಸಚಿವರ ಹತ್ರ ಏನಾದ್ರು ಮಾತನಾಡಿದ್ರ? ಅವ್ರ ಗಮನಕ್ಕೆ ತಂದಿದ್ದೀರಾ ಈ ವಿಷಯವನ್ನ? ಖಂಡಿತವಾಗ್ಲೂ ಅಮಿತ್, ಅದನ್ನೇ ನಾವು 4:15 ತನಕನೂ ಕೂಡ ನಾವು ಮಾತನಾಡಿ ಅವ್ರ ಜೊತೆ ಮಾತನಾಡಿದಾಗ ಅವರೇ ಹೇಳಿದ್ರು, ನಾನೇ ಇದನ್ನ ನನ್ನ ಪರ್ಸನಲ್ ಆಗಿ ನಾನು ಮಾಡಿದೆ. ಆ ಮಕ್ಳು ಏನು ಇನ್ನು ಕಟ್ತಾ ಇಲ್ಲ. ನಾನು 1,000 ರೂಪಾಯಿ ಮಾಡಿದ್ರು ಅವ್ರು ಬಂದ್ ಕಟ್ತಾ ಇದ್ದಾರೆ, 2,000 ರೂಪಾಯಿ ಮಾಡಿದ್ರು ಬಂದ್ ಕಟ್ತಾ ಇದ್ದಾರೆ. ಅದಕ್ಕೆ ನಾನು ಅದನ್ನ ಇನ್ಕ್ರೀಸ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ದೆ ಅಂತ ಒಂದು ಇರ್ರೆಸ್ಪಾನ್ಸಿಬಲ್ ಆಗಿ ಮಾತಾಡ್ತಾ ಇದ್ದಾರೆ. ಓಕೆ, ಹಾಗಿದ್ರೆ ಕೆಲ ವಿದ್ಯಾರ್ಥಿಗಳು 1 ಲಕ್ಷ ಹಣವನ್ನ ಕಟ್ಟೋದಕ್ಕೆ ರೆಡಿ ಇದ್ದಾರೆ ಅಂದ್ಮೇಲೆ ಕುಲ ಸಚಿವರಂತ ಇದ್ದಾರೆ, ಎಲ್ರಿಗೂ 1 ಲಕ್ಷ ಕಟ್ಟಿ ಅಂತ ಹೇಳ್ತಾರ? ಅಂದ್ರೆ ಅಂತಹ ಒಂದು ಪರಿಸ್ಥಿತಿಯಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ತಲುಪಿದೆ ಅಂತ ಹೇಳ್ಬೋದಾ ರಾಧಿಕಾ? ಅದೇ, ಖಂಡಿತವಾಗ್ಲು ಅದೇ ಒಂದು ಹಂತ ತಲುಪಿದೆ. ಇವ್ರು ಏನು ಅಂತ ಹೇಳಿದ್ರೆ, ಈಗ ಅಷ್ಟು ಇರ್ರೆಸ್ಪಾನ್ಸಿಬಲ್ 1,000-2,000 ಕಟ್ಟಕ್ಕೆ ಅವರೇ ರೆಡಿ ಇದ್ದಾರೆ ಅಂತ ಹೇಳಿದ್ರೆ ನೀವ್ ಯಾಕೆ ಬರ್ತಾ ಇದೀರ ಅಂತ ನಮ್ನು ಕೂಡ ಇವ್ರು ಕ್ವಶನ್ ಮಾಡ್ತಾ ಇದ್ದಾರೆ. ಇದು ಅಧಿಕಾರಿಯಾಗಿ ಇವ್ರು ಮಾಡ್ಬೋದಾ? ಹಾಗಾದ್ರೆ ನಾವು ಅಲ್ಲಿ ಏನೋ ಮಕ್ಕಳಿಗೆ ಅಂದ್ರೆ ಆ ಒಂದು ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿದಾಗ ನಾವು ಧ್ವನಿ ಎತ್ತಬಾರ್ದಾ? ನಮ್ನ ಕೇಳ್ತಾ ಇದ್ದಾರೆ, ಅವ್ರಿಗೆ ಹೇಳ್ದಿರ ನಿಮ್ಗೇನು? ಈ ತರ ಒಂದು ಅವ್ರ ಬತ್ತಳಿಕೆಯಲ್ಲಿ ಈ ರೀತಿಯಾದಂತ ಇದೆ. ಆಮೇಲೆ ಜಗಳ ಮಾಡೋದಕ್ಕೂ ಮುಂದಾಗ್ತಾ ಇದ್ರು. ಇಲ್ಲ ನಾವು ನೋಡಿ ಮಾನವೀಯತೆ ದೃಷ್ಟಿಯಲ್ಲಿ ನಾವು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನೀವೇನ್ರಿ 2,000 ಮುಖ ನೋಡ್ಕೊ ಬರ್ತಾ ಇದೀರಾ ಅಂತ ಹೇಳ್ತಾ ಇದಾರಲ್ಲ. ಇವರೇ ಹಾಗಾದ್ರೆ ಫ್ರೀ ಮಾಡ್ಕೊಳ್ಳಿ ಬಿಡಿ ಮಕ್ಳಿಗೆ. ನಾನು ನೋಡ್ತಾ ಇರೋದು ದುಡ್ಡಿನ ಮುಖ ಇವ್ರ. ಇವತ್ತು ನನ್ನ ಮಕ್ಕಳನ್ನ ಮಾತನಾಡಿಸಿದಾಗ ಮೇಡಮ್ ನಾನು ಕಾಲೇಜ್ನ ಸ್ವಿಚ್ ಮಾಡ್ಬಿಡ್ತೀನಿ ಅಕ್ಕ, ನನ್ ಕೆಲ ಆಯ್ತಾ ಇಲ್ಲ, ನಮ್ಮ ಅಪ್ಪ ಅಮ್ಮಂಗ್ 4,000 ಕಟ್ಟಕ್ ಆಗಲ್ಲ, ನಾನು ಗವರ್ನಮೆಂಟ್ ಕಾಲೇಜ್ ಸೇರ್ಕೊಂಡ ಇರೋದೇ ನನಗೆ ದುಡ್ಡು ಕಟ್ಟಕ್ ಆಗೋದಿಲ್ಲ ಅಂತ ಈ ತರ ಎಲ್ಲ ಮಕ್ಳು ಬಾಯಿಲ್ ಬರ್ತಾ ಇದಾವೆ ಅಂತ ಹೇಳಿದ್ರೆ ಅದು ಯಾಕಂತ ಹೇಳಿದ್ರೆ NEP ಸಿಸ್ಟಮ್ ಒಂದಲ್ಲ ಎರಡಲ್ಲ ಒಂದ್ 4-5 ಅಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹಾಕಿರ್ತಾರೆ. ಅಲ್ಲಿ ಮಾಡ್ಬೇಕು, ಇಲ್ಲಿ ಮಾಡ್ಬೇಕು, ಕೋರ್ಸ್ ರಿಜಿಸ್ಟ್ರೇಷನ್ ಮಾಡ್ಬೇಕು. ಈಗ ಹೊಸದಾಗಿ ಇವ್ರಗಳ ರೂಲ್ಸ್ ಗಳನ್ನ ತಂದ್ಬಿಟ್ಟು ಮಕ್ಳು ಇರ್ರೆಸ್ಪಾನ್ಸಿಬಲ್ ಅಂತ ಹೇಳ್ತಾ ಇದ್ರೆ ಇವ್ರು ಯಾವ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ? ಗೊತ್ತಾಗ್ತಾ ಇದೆ. ಇನ್ನೊಂದು ರೀತಿಯಲ್ಲಿ ನೋಡೋದಾದ್ರೆ ಇವ್ರು ಏನು ಈಗ ಹೊಸ ಅಪ್ಡೇಟ್ಸ್ ಗಳನ್ನ ತರ್ತಾ ಇದ್ದಾರೆ. UCMS ಕೋರ್ಸ್ ರಿಜಿಸ್ಟ್ರೇಷನ್, ಅದಕ್ಕೆ ತಕ್ಕಂತೆ ಪ್ರತಿಯೊಂದು ಕಾಲೇಜ್ ನಲ್ಲಿ ಆ ಡಿಪಾರ್ಟ್ಮೆಂಟ್ ಅಂತ ಒಂದು ಇರ್ಬೇಕಲ್ವಾ? ಈಗ ಪರೀಕ್ಷಾ ಒಂದು ಏನು USMS ಒಂದು ವೆಬ್ಸೈಟ್ ಅನ್ನ ಓಪನ್ ಮಾಡಿದ್ದಾರೆ ಅಂದ್ರೆ ಅದ್ರ ಬಗ್ಗೆ ಗೊತ್ತಿರುವಂತಹ ವ್ಯಕ್ತಿಗಳು ಪ್ರತಿಯೊಂದು ಕಾಲೇಜ್ ನಲ್ಲಿ ಇದ್ರೆ ಈ ರೀತಿಯ ಸಮಸ್ಯೆ ಬರೋದಿಲ್ಲ ಅಂತ ಅನ್ಸುತ್ತೆ. ಈಗ ಅಲ್ಲಿನ ಶಿಕ್ಷಕರಾಗಿರ್ಬೋದು ಅಥವಾ ಕಾಲೇಜಿನ ಆಡಳಿತ ಮಂಡಳಿಯಲ್ಲೇ ಒಂದು ಗೊಂದಲಗಳು ಆಗಿರ್ಬೇಕಾದ್ರೆ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಅದು ಅರ್ಥ ಆಗುತ್ತೆ? ಇಲ್ಲ ನೀವು ಮಾಡ್ಬೇಕು, ಕೋರ್ಸ್ ರಿಜಿಸ್ಟ್ರೇಷನ್ ಮಾಡ್ಬೇಕು. ಮೊದಲೇ ಫಸ್ಟ್ ಇಯರ್ ಅಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಇದೆಲ್ಲ ಯಾವ ರೀತಿ ಅರ್ಥ ಆಗುತ್ತೆ? ಅದೆಲ್ಲವನ್ನ ಕುಲಸಚಿವರು ನೋಡ್ಕೊಂಡಿದ್ದಾರಂತ. ನೀವು ಇದನ್ನೆಲ್ಲ ಮಾತನಾಡ್ತೀರಾ, ನಿಮ್ಗೆ ರೆಸ್ಪಾನ್ಸಿಬಲ್ ಇಲ್ಲ, ನನಗ್ ಮಾನವೀಯತೆಯಿಂದ ನಾನು 4,000 ಮಾಡಿದೀನಿ ಅಂತ ಹೇಳಿ ನಾವ್ ಯಾವ್ದೇ ರೀತಿಯಾದಂತ ಕ್ವಶನ್ ಕೇಳಲಿ ಅಮಿತ್, ಅದು ಅವ್ರು ಬಂದು ಆ 4,000 ದುಡ್ಡಿಗೆ ನಿಲ್ತಾ ಇದ್ದಾರೆ. ನಾವು ಆ ಮಕ್ಳು ಕಷ್ಟ ಹೇಳ್ತಾ ಇದ್ರೆ ನೀವು ಅಂದ್ರೆ ಏನಂತ ಹೇಳಿದ್ರೆ ಅವ್ರಿಗೇನು 2,000-3,000 ಕಟ್ಟೋದಕ್ಕೂ ಆಗೋದಿಲ್ವಾ? ಕಟ್ಟೋದಕ್ ಆಗದೆ ಇಲ್ಲಿ ತನಕ ಬಂದಿದಾರಾ? ಅವ್ರು ಕಟ್ಟೋಕ್ ರೆಡಿ ಇದ್ದಾರೆ. ನೀವೇ ಈ ತರ ಮಾಡ್ತಾ ಇದೀರ ಅಂತ ನಮ್ನೇ ಕಟ್ಟುವಂತ ಕೆಲಸವನ್ನ ಮಾಡಿದ್ರು ಇವತ್ತು. ಅದು ನಾವ್ ಯಾವ್ದಕ್ಕೂ ಕೂಡ ಬಗ್ಲಿಲ್ಲ. ಆ ಒಂದು ಕಾರಣದಿಂದ 4,000ದಲ್ಲಿ ಏನ್ ಫೀಸ್ ಮಾಡಿದ್ರು ಅದನ್ನ 2,000ಕ್ಕೆ ಇಳಿಸಿದ್ರು. ತದನಂತರ ಇನ್ನೂ ಒಂದ್ 10 ನಿಮಿಷ 1/4 ಗಂಟೆ ನಾವು ಅವ್ರ ಜೊತೆ ಬೇಡ್ಕೊಂಡಾಗ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅಮಿತ್ ನೀವು ಇದು ಸ್ಟೀಪ್ ಅಂತಾನು ಅನ್ಸ್ಬೋದು, 100 ರೂಪಾಯಿ ಕಡಿಮೆ ಮಾಡಿದ್ದಾರೆ ಅಲ್ಲಿ. ಎಷ್ಟು ಸ್ಟೀಪ್ ಅಲ್ವಾ? 100 ರೂಪಾಯಿ 200 ರೂಪಾಯಿನೆಲ್ಲ ಇವ್ರು ದುಡ್ಡು ತಿಂತಾ ಇದ್ದಾರೆ, ಇವ್ರು 100 ರೂಪಾಯಿ ಮುಖ ನೋಡ್ತಿದ್ದಾರೆ ಅಂತ ಹೇಳಿದ್ರೆ 100 ರೂಪಾಯಿ ಮುಖ ನೋಡ್ತಾ ಇದಾರೆ ಅಂತ ಹೇಳಿದ್ರೆ ಮಕ್ಳು ಆದ್ರೆ 2,000-3,000 ಮುಖ ನೋಡಿದ್ರೆ ತಪ್ಪೇ ಇಲ್ಲ. ಹೌದು. ಅಮಿತಿಲಿ ಮುಖ್ಯವಾಗಿ ನಾವು ನೋಡೋದಾದ್ರೆ ಒಬ್ಬ ಸ್ಟೂಡೆಂಟ್ಗೆ ಕಷ್ಟ ಅಂತ ಬಂದಾಗ ಇದೆ ಓಲ್ಡ್ ಸ್ಟೂಡೆಂಟ್ಸ್ ಕೂಡ ಬಂದಿದ್ರು, ಎಲ್ಲಾರು ಬಂದು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ನಮ್ಗೆ. ಆ ಒಂದು ಕಾರಣದಿಂದ ಸ್ಟೂಡೆಂಟ್ಸ್ ಗಳೆಲ್ಲ ಬಂದ್ರು ಅನ್ನೋ ಒಂದು ಕಾರಣದಿಂದ ಹಳೆ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದಾರೆ ಅಂತ ಹೇಳಿ ಆಗ 2,000 ರೂಪಾಯಿನ ಕಡಿಮೆ ಮಾಡಿದ್ದಾರೆ. ಓಕೆ, ಧನ್ಯವಾದಗಳು ರಾಧಿಕಾ, ಇಷ್ಟೊತ್ತು ಈಡನ್ಸ್ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ.
ಎಸ್, ಒಂದಲ್ಲ ಒಂದು ವಿಚಾರಕ್ಕೆ ಮೈಸೂರು ವಿಶ್ವವಿದ್ಯಾನಿಲಯ ಸದಾ ಸುದ್ದಿಯಲ್ಲಿರುವಂತದ್ದು. ಈಗ NEP ಮತ್ತೆ SEP ಪರೀಕ್ಷಾ ಶುಲ್ಕದ ವಿಚಾರದಲ್ಲಿ ಮತ್ತೆ ಮೈಸೂರು ವಿಶ್ವವಿದ್ಯಾನಿಲಯ ಸುದ್ದಿಯಲ್ಲಿರುವಂತದ್ದು. ಪ್ರಥಮ ವರ್ಷದ ಸ್ನಾತಕ ಪದವಿಯ ಶುಲ್ಕ ಪಾವತಿಯಲ್ಲಿ ತಾರತಮ್ಯದ ಆರೋಪ ಕೇಳಿ ಬರ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನ ಈಡನ್ಸ್ ನ್ಯೂಸ್ ಮುಖಾಂತರವಾಗಿ ನೀಡ್ತಾ ಹೋದ್ವಿ. ಈಗ ಈಡನ್ಸ್ ನ್ಯೂಸ್ ನ ಒಂದು ರೀತಿಯಲ್ಲಿ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಏನು ಈಡನ್ಸ್ ನ್ಯೂಸ್ ಈ ಒಂದು ಸುದ್ದಿಯನ್ನ ಮಾಡ್ಲಿಕ್ಕೆ, ವರದಿಯನ್ನ ತೆಗೆದುಕೊಂಡು ಬರ್ಲಿಕ್ಕೆ ಹೋದಾಗ ಅಲ್ಲಿನ ಅಧಿಕಾರಿಗಳ ಜೊತೆಗೆ ಮಾತನಾಡಿ ಏನು ಈಗ 4,000, 5,000, 6,000 ಅಂತ ಅಲ್ಲಿನ ಆಡಳಿತ ಅಧಿಕಾರಿಗಳು ಹೇಳ್ತಾ ಇದ್ರು. ಈಗ ಅದರಿಂದ 2,000 ರೂಪಾಯಿಗಳನ್ನ ಕಡಿಮೆ ಮಾಡಿ ವಿದ್ಯಾರ್ಥಿಗಳಿಗೆ ಒಂದು ಹೊರೆಯನ್ನ ಚಿಕ್ಕ ಮಟ್ಟದಲ್ಲಿ ಕಡಿಮೆ ಮಾಡಿದ್ದಾರೆ ಅನ್ನುವ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಈಗ ಒಂದು ರೀತಿಯಲ್ಲಿ ನೋಡೋದಾದ್ರೆ ಇಲ್ಲಿ ಕುಲಸಚಿವರನ್ನು ಕೂಡ ಪ್ರಶ್ನೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಅಧಿಸೂಚನೆ ಹೊರಡಿಸುವಂತಹ ಸಮಯದಲ್ಲಿ 100 ರೂಪಾಯಿ, 200 ರೂಪಾಯಿ, 300 ರೂಪಾಯಿ ಅಂತ ಪೆನಾಲ್ಟಿಯನ್ನ ಫಿಕ್ಸ್ ಮಾಡಿರ್ತೀರಾ. ಅದೇ ವಿದ್ಯಾರ್ಥಿಗಳು ಆ ಹಣವನ್ನ ಕಟ್ಟಬೇಕು ಅಂತ ಹೋದಾಗ 1,000 ರೂಪಾಯಿ, 2,000 ರೂಪಾಯಿ, 3,000 ರೂಪಾಯಿ ಅಂತ ಈಗ ಕೊನೆಗೆ 5,000, 6,000ದವರೆಗೂ ಬಂದಿದ್ದೀರಲ್ಲ, ನಿಜವಾಗ್ಲೂ ಆ ಮುಗ್ಧ ಮನಸ್ಸುಗಳಲ್ಲಿ ಯಾವ ರೀತಿಯ ಎಫೆಕ್ಟ್ಗಳು ಬೀಳ್ತಾ ಇರ್ಬೋದು. ಯಾಕಂದ್ರೆ ಈಗ ಬೈಟ್ ಕೂಡ ನಿಮ್ಗೆ ಬಿಡ್ತೀವಿ, ಅಲ್ಲಿನ ವಿದ್ಯಾರ್ಥಿಗಳು ಹೇಳಿರುವಂತದ್ದು ನಮ್ಮ ಅಪ್ಪ ಅಮ್ಮನ್ ಕಟ್ಟಕ್ ಆಗಲ್ಲ ಅಂತಹ ಪರಿಸ್ಥಿತಿಯಿಂದ ನಾವು ಬರ್ತಾ ಇದ್ದೇವೆ. ಅದ್ರಲ್ಲಿ ಈಗ ಮತ್ತೆ 4,000 ಕೇಳಿದ್ರೆ ನಮ್ಮನ್ನ ಮನೇಲೆ ಕೂತ್ಕೋ, ಪಾತ್ರೆ ತೊಳಿ ಅಂತ ಹೇಳ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿರುವಂತಹ ವಿದ್ಯಾರ್ಥಿಗಳು ಕೂಡ ವಿಶ್ವವಿದ್ಯಾನಿಲಯದ ಕಾಲೇಜ್ಗಳಿಗೆ ಬರ್ತಾರೆ, ಸರ್ಕಾರಿ ಕಾಲೇಜ್ಗಳಿಗೆ ಬರ್ತಾರೆ. ಯಾರೋ 1-2 ಜನ 1,000 ರೂಪಾಯಿ ಕಟ್ಟಕ್ ರೆಡಿ ಇದ್ದಾರೆ, 2,000 ರೂಪಾಯಿ ಕಟ್ಟಕ್ ರೆಡಿ ಇದ್ದಾರೆ. ಇಡೀ ಕಾಲೇಜ್ನವರು ಅದೇ ರೀತಿಯ ಪರಿಸ್ಥಿತಿಯಲ್ಲಿ ಇದ್ದಾರೆ ಅನ್ಕೊಳ್ಳೋದು ದೊಡ್ಡ ತಪ್ಪು ಅಂತ ನನ್ನ ಪ್ರಕಾರ ಅನ್ಸುತ್ತೆ. ಇದೇ ಸಂಬಂಧ ಅಲ್ಲಿನ ವಿದ್ಯಾರ್ಥಿಗಳು ಕೂಡ ಹೇಳ್ತಾ ಇರೋದು ಅದೇ, ಯಾರೋ ದುಡ್ಡಿದ್ದವ್ರು ಕಟ್ತಾರೆ, ನಮ್ ಕಟ್ಟಕ್ ಆಗಲ್ಲ, ಅಷ್ಟೊಂದು ಶಕ್ತಿ ನಮ್ಮಲ್ಲಿಲ್ಲ. ಒಂದು ರೀತಿ ಆ ತರ ಏನಾದ್ರೂ ಪರಿಸ್ಥಿತಿ ಬಂದ್ರೆ ಕಾಲೇಜ್ ಬಿಟ್ಟು ನಾವು ಮನೇಲೆ ಉಳ್ಕೊಳ್ಳುವಂತ ಪರಿಸ್ಥಿತಿಗಳು ಕ್ರಿಯೇಟ್ ಆಗುತ್ತೆ ಎಂಬುದಾಗಿ ಅಲ್ಲಿನ ವಿದ್ಯಾರ್ಥಿಗಳು ಕೂಡ ಹೇಳ್ತಾ ಇರುವಂತದ್ದು. ಏನೋ ತಿಳಿದಾನೆ ಇವತ್ತು ಬಂದು ಕೇಳ್ತಾರೆ ಎಲ್ಲಿ ಹೋಗಿದ್ರು. ಆಫ್ಲೈನ್ ಅಲ್ಲಿ ಕಟ್ತಾ ಇದ್ದೆ, ಆದ್ರೆ ಈ ಸಲ ಆನ್ಲೈನ್ ಅಲ್ಲಿ ಕಟ್ಟಿ ಅಂತ ಹೇಳಿದ್ರು. 31ಗೆ ಲಾಸ್ಟ್ ಡೇಟ್ ಅಂತ ಹೇಳಿದ್ರು. ನಾನು ಒಂದ್ 2-3 ದಿನ ಹಿಂದೆನೆ ಆನ್ಲೈನ್ ಅಲ್ಲಿ ಕಟ್ಬಿಟ್ಟೆ. ಕಟ್ಟಾದ್ಮೇಲೆ ನಾನು ಕಟ್ಟಿ 3 ಡೇಸ್ ಆದ್ಮೇಲೆ SC/ST ಸ್ಟೂಡೆಂಟ್ಸ್ ಆನ್ಲೈನ್ ಅಲ್ಲಿ ಕಟ್ಟಂಗಿಲ್ಲ, ಆಫ್ಲೈನ್ ಅಲ್ಲಿ ಕಟ್ಟಬೇಕು ಅಂತ ಹೇಳಿದ್ರು. 0 ಪೇಮೆಂಟ್ ಹೇಳಿದ್ದಾರೆ. ಈಗ ರೀಫಂಡ್ ಆಗುತ್ತೆ ಅಂತಾನು ಹೇಳಿದ್ದಾರೆ, ರೀಫಂಡ್ ಇನ್ನೂ ಆಗಿಲ್ಲ. ಈಗ ನಿಮ್ಗೆ ಫೈನ್ ಎಲ್ಲ ಕಟ್ಟಕ್ ಹೇಳ್ತಾ ಇದಾರೆ ಅಲ್ವಾ? ಎಷ್ಟು ಫೈನ್ ಕಟ್ಟಕ್ ಹೇಳ್ತಾ ಇದಾರೆ? ನಮ್ಗೆ ಆಕ್ಚುಲ್ 4,000ದಿಂದ 5,000 ಆಕ್ಚುಲಿ ಇಲ್ಲಿಗೆ ನಾನು ಬೆಳಿಗ್ಗೆ 11:15 ಬಂದು ಇಲ್ಲಿ ಫೀಸ್ ಎಷ್ಟು ಅಂತ ಕೇಳಿದ್ದೆ. ಕಟ್ಟಿಲ್ದೇ ಇರೋದಕ್ಕೆ ಫೀಸ್ ಎಷ್ಟು ಅಂತ ಕೇಳಿದ್ದಕ್ಕೆ ಅವರು 4,000 ಹೇಳಿದ್ರು. ಅದಾದ್ಮೇಲೆ ಸ್ವಲ್ಪ ರೆಸಿಪ್ಟ್ ಎಲ್ಲ ತಗೊಂಡು ದಿನಕ್ಕೂ 1,000 ರೂಪಾಯಿ ಹೆಚ್ಚಿಸ್ತಾ ಇದ್ದಾರೆ. ದಿನಕ್ಕೂ 1,000 ರೂಪಾಯಿ ಹೆಚ್ಚಿಸ್ತಾ ಇದ್ರೆ. ಇವತ್ತು ನಂದು ಟೆಸ್ಟ್ ಆಯ್ತು, ಪ್ರಾಕ್ಟಿಕಲ್ ಟೆಸ್ಟ್. ಆದ್ರೆ ಪ್ರಾಕ್ಟಿಕಲ್ ಟೆಸ್ಟ್ ಬಿಟ್ಬಿಟ್ಟು ಸುಧಾ ಕೂಡ ನಾನು ಇಲ್ಲಿ ಬಂದ್ ನಿಂತ ಇದ್ದೀನಿ. ಆದ್ರೆ ಯಾರು ರೆಸ್ಪಾನ್ಸೇ ಮಾಡೋರಿಲ್ಲ. 12:45 ನಿಂತಿದ್ದೀನಿ, ಊಟಕ್ಕೆ ಹೋದವ್ರು ಇನ್ನೂ ರೆಸ್ಪಾನ್ಸ್ ಮಾಡಿಲ್ಲ. ಏನ್ ಮಾಡೋದು ಹಿಂಗಾದ್ರೆ ನಾವು? ಈಗ ನೀವು ಹೇಳಿದ್ರಿ ನಮ್ ಎಕ್ಸಾಮ್ ಇತ್ತು ಇವತ್ತಂತ, ಎಕ್ಸಾಮ್ ಕತೆ ಏನು ಅದ್ರ ಬಗ್ಗೆ ಇವ್ರಿಗೆ ಹೇಳಿದ್ರೆ ಅವ್ರು ಏನ್ ಹೇಳ್ತಾ ಇದಾರೆ ನಿಮ್ಗೆ? ಅವ್ರ ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ವಲ್ಲ. ರೆಸ್ಪಾನ್ಸ್ ಮಾಡಿದ್ರೆ ತಾನೇ ನಾವೆದ್ರು. ಇಲ್ಲಾಂದ್ರೆ ಹೋಗಿ ಈಗ ಅವ್ರಿಗೆ ಅಮೌಂಟ್ ಕಟ್ಕೊಟ್ರೆ ಸರಿ ಆಯ್ತು ಹೋಗಿ ಅಂತ ಅಂದ್ಬಿಟ್ಟು ಎಕ್ಸಾಮ್ ಬರೀರಿ ಅಂತಾರೆ. ಇಲ್ಲಾಂದ್ರೆ ಅದು ಇಲ್ಲ. ಇಲ್ಲಾಂದ್ರೆ ಮಾಮೂಲಿ ನಿಂತಿರ್ಬೇಕಷ್ಟೇ. ಈಗ ನೀವು ಎಷ್ಟು ಫೈನ್ ಕಟ್ಬೇಕು ಅಂತ ಹೇಳ್ತೀವಿ ನಿಮ್ಗೆ ಪರ್ಟಿಕ್ಯುಲರ್ ಆಗಿ? ಇವಾಗ ನಮ್ಗೆ 1,500, 2,000 ರೂಪಾಯಿ ಅಮೌಂಟ್ ಕಟ್ಬೇಕು ನೀವು ಅಂತ ಹೇಳ್ತಾ ಇದ್ದಾರೆ. ಅದೇ ಎಕ್ಸಾಮ್ ಇದ್ರು ಫೈನೇ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದಾರಲ್ಲ, ಇದ್ರ ಬಗ್ಗೆ ನೀವು ವಿದ್ಯಾರ್ಥಿಗಳಾಗಿ ಏನ್ ಹೇಳ್ತೀರಾ? ಇವಾಗ ಏನು ಮಾಡೋಕ್ಕಾಗಲ್ಲ, ಮನೇಲಿ ಕಟ್ಟಕ್ಕೆ ಅಮೌಂಟೇ ಕೊಡಲ್ಲ. ನಮ್ಗೆ ಕಾಲೇಜು ಕಳ್ಸದೆ ಇದು. ಕಾಲೇಜು ಮನೇಲಿ ಅಮೌಂಟ್ ಕೇಳಿದ್ರೆ ಇವಾಗ ಕಾಲೇಜ್ ಹೋಗ್ಬೇಡ, ಮನೇಲಿರು, ಮನೇಲಿ ಪಾತ್ರೆ ತೊಳ್ಕೊಂಡಿರು. ನಾವು ದುಡ್ಡು ಸಾಕ್ತಾ ಇರೋದ್ರಿಂದ ಇಷ್ಟು ಓದಿಸ್ಕೊಂಡು ನಡೀತಿರೋದೆ. ನಮ್ಗೆ ಇಷ್ಟೊಂದು ಕಷ್ಟ ಆಗದೆ. ನಿಮ್ಗೆ ಪೆನಾಲ್ಟಿನೆಲ್ಲ ಕಟ್ಟಿಸ್ಕೊಂಡು ನೀವ್ ಮಾಡ್ಬೇಕಂದ್ ಕರೆಕ್ಟಾಗಿ ಮಾಡಕ್ಕಾಗಲ್ಲ ಅಂತ ನಮ್ಮನ್ನು ನುಗ್ಗಿತಾರ ಹೊರತು ಇನ್ನೇನ್ ಇಲ್ಲಿ ಕಳಿಸ್ತಾನಿಲ್ಲ. ಇಲ್ಲಿ ಬಂದ್ ಕೇಳಿದ್ರೆ ಫಸ್ಟ್ ಕಾಲೇಜಲ್ಲಿ 3,000 ಅಂತ ಹೇಳ್ತಾರೆ. ಅಷ್ಟನ್ನಾರು ಅರೇಂಜ್ ಮಾಡ್ಕೊಟ್ಟಾರೆ ಮನೇಲಿ. ಅದನ್ನ ಬಂದ್ಬಿಟ್ಟು ಇಲ್ಲಿ ಕೇಳ್ತಿದೀವಿ, ಇಲ್ಲಿ 4,000 ಅಂತಾರೆ. ಇನ್ನೊಂದ್ ಸ್ವಲ್ಪ ಹೋಗ್ಬಿಟ್ರೆ 5,600 ಅಂತಾರೆ. ನಾವ್ ಹೆಂಗ್ ಕಟ್ಟೋದು ಮನೇಲಿ? ಏನೋ ತಿಳಿದಾನೆ ಇವತ್ತು ಬಂದು ಕೇಳ್ತಾರೆ ಎಲ್ಲಿ ಹೋಗಿದ್ರು.